ಶ್ರುತರೂಪಮಂ ಶ್ರೀ ಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಷಡ್ವರ್ಷ ಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯ ಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯ ಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗದೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ ಆಪಾದವಳ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿಕಥಾಮೃತ ಸಾರದ ಸರ್ವ ಸ್ವಾತಂತ್ರ್ಯ ಸಂಧಿ ಅಥವಾ ಕ್ರೀಡಾ ವಿಲಾಸ ಸಂಧಿ ಇದರ ಚಿಂತನೆಯಲ್ಲಿದ್ದೇವೆ. ಕಳೆದ ದಿನದ ಚಿಂತನೆ ಅಂತಂದರೆ ದುಷ್ಟ ಜನರು ಭಗವದ್ವೇಷಿಗಳಿಗೆ ತಮಸ್ಸ ಸಾಧನೆಯನ್ನು ಹೇಗೆ ಮಾಡಿಸ್ತಾನೆ ಭಗವಂತ, ಕ್ರಮ ಏನು ಅನ್ನೋದನ್ನು ತಿಳಿದುಕೊಂಡೆವು. ಹಾಗೆಯೇ ಮುಕ್ತಿಯೋಗ್ಯರ ಸ್ವಭಾವವು ಅವರ ಲಕ್ಷಣವನ್ನು ತಿಳಿದುಕೊಂಡೆವು. ಯಥಾಶಕ್ತಿ ಯಥಾಮತಿ ಚಿಂತನೆಯನ್ನು ಮಾಡಿದ್ದೇವೆ. ಮುಂದೆ ಹೇಳ್ತಾರೆ, ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ ಗುಣದೋಷಗಳು ತೋರುವವು ಸತ್ವ ಜೀವರೊಳು ಶ್ವಾಸ ಭೋಜನ ಪಾನ ಶಯನ ವಿಲಾಸ ಮೈಥುನ ಗಮನ ಹರ್ಷ ಕ್ಲೇಶ ಸ್ವಪ್ನ ಸುಷುಪ್ತಿ ಜಾಗ್ರತೆಯಹವು ಚೇತನಕ್ಕೆ. ಸತ್ವಗುಣವುಳ್ಳ ಮುಕ್ತಿಯೋಗ್ಯ ಜೀಯರು, ಸತ್ವ ಜೀವರು ಅಂತ ಹೇಳಿದ್ದಾರೆ. ಸತ್ವ ಜೀವರಳು ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ ಕಾರಣದಿ ಗುಣದೋಷಗಳು ತೋರುವವು ಅವರೊಳಗೆ ಅಂತಿದೆ. ಸತ್ವಗುಣ ಪ್ರಾಚುರ್ಯವಾದ ಸ್ವರೂಪ ಸ್ವಭಾವವುಳ್ಳ ಮುಕ್ತಿಯೋಗ್ಯ ಜೀವರು, ಹಾಗೆಯೇ ಅಸತ್ವ ಸ್ವಭಾವವುಳ್ಳ ತಮೋಗುಣ ಪ್ರಾಚುರ್ಯರಾದ ಸ್ವರೂಪ ಸ್ವಭಾವವುಳ್ಳ ತಮೋಯೋಗ್ಯ ಜೀವರು, ಹಾಗೆಯೇ ರಜೋಗುಣ ಪ್ರಾಚುರ್ಯರಾದ ಸ್ವರೂಪ ಜೀವವುಳ್ಳ ನಿತ್ಯ ಸಂಸಾರಿಗಳು. ಇವರಿಗೆ ಅಸೃಜನ ರಾಶಿಯಲ್ಲಿ ಇರಲಾಗಿ ಅವರವರ ಸ್ವರೂಪಭೂತ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯ ಪ್ರವೇಶ ಎಂಬುದು ಅನಾದಿ ಜಡಕರ್ಮಗಳ ಸ್ಥೂಲ ದೇಹೇಂದ್ರಿಯಗಳಿಂದ ಮಾಡಿಸಿ ಅವರವರ ಸಾಧನೆ ಪೂರ್ತಿ ಮಾಡಿಸುವ ಉದ್ದೇಶ ಪ್ರವೇಶ. ಇವರಲ್ಲಿ ಸ್ವಾತಂತ್ರ್ಯವನ್ನು ಶ್ರೀ ಪರಮಾತ್ಮ ಸ್ವಗತ ಸ್ವಾತಂತ್ರ್ಯ, ದತ್ತ ಸ್ವಾತಂತ್ರ್ಯ, ಸರ್ವ ಸ್ವಾತಂತ್ರ್ಯ ಎಂಬ 3 ಸ್ವಾತಂತ್ರ್ಯ ಗುಣಗಳನ್ನು ಸೃಷ್ಟಿ ಪ್ರಾರಂಭದಲ್ಲಿ ಪ್ರವೇಶಗೈಸಿದ ಕಾರಣದಿ ಅತ್ಯಂತ ಲೇಷವಾದ ಅತಿ ಪರಮಾಣುವಾದ ಸ್ವರೂಪಗಳ ಗುಣಜೀವರಿಗೆ ಗುಣದೋಷಗಳು ಕಾಣುತ್ತವೆ, ಉತ್ಪನ್ನ ಆಗ್ತವೆ. ತಿಳಿಸ್ತಾನೆ ಹೇಗೆ. ಲೇಷ ಸ್ವಾತಂತ್ರ್ಯ ಗುಣವನ್ನು ಪ್ರವೇಶಗೈಸಿದ 3 ವಿಧ ಜೀವರಗಳಲ್ಲಿ ಸ್ವಾತಂತ್ರ್ಯವನ್ನು ಲೇಷ ಸ್ವಾತಂತ್ರ್ಯವನ್ನು ಪ್ರವೇಶಗೈಸಿದ, ಅತ್ಯಂತ ಸ್ವಲ್ಪವಾದ ಸ್ವಾತಂತ್ರ್ಯವನ್ನು ಪ್ರವೇಶಗೈಸಿದ ಅಂದರೆ ಹೇಗೆ ಅಂದರೆ, ನಾವು ಹೇಳಿದ ಹಾಗೆ ದತ್ತ ಸ್ವಾತಂತ್ರ್ಯದಲ್ಲಿ ಹೇಳಿದ ಹಾಗೆ ಭಗವಂತ ಆಯಾ ಜೀವರಿಗೆ ಆಯಾ ಯೋಗ್ಯತೆಯ ಅನುಸಾರವಾಗಿ ತನ್ನ ಲೇಷ ಸ್ವಾತಂತ್ರ್ಯದ ಗುಣವನ್ನು ಆ ಜೀವರೊಳಗೆ ಒಗಿಸಿ ತಾನು ಪ್ರವೇಶ ಮಾಡ್ತಾನೆ. ಅಂದರೆ ಆ ಗುಣದ ರೂಪದಿಂದ ಭಗವಂತನೇ ಪ್ರವೇಶವನ್ನು ಮಾಡ್ತಾನೆ. ಹೀಗೆ ಪರಮಾತ್ಮ ಜೀವನಲ್ಲಿ ಪ್ರವೇಶ ಮಾಡ್ತಾನೆ. ಅದಕ್ಕೆ ದತ್ತ ಸ್ವಾತಂತ್ರ್ಯ ಅಂತ ಹೆಸರು ಕೊಡ್ತಾರೆ. ಆ ಸ್ವಾತಂತ್ರ್ಯ ಭಗವಂತ ತಾನು ಪ್ರವೇಶ ಮಾಡಿದಾಗ ನನಗೆ ಸ್ವಾತಂತ್ರ್ಯ ಬಂತು, ಭಗವಂತ ಕೊಟ್ಟಿದ್ದಾನೆ, ನಾನೇ ಮಾಡ್ತೇನೆ ಅನ್ನುವ ಚಿಂತನೆ ಬರಬಾರದು ನಮಗೆ. ಭಗವಂತನೇ ಅಲ್ಲಿ ನಿಂತು ಮಾಡಿಸ್ತಾನೆ,
ನಾವು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಭಗವಂತ ನಿಂತು ಅಲ್ಲಿ ಮಾಡಿ ನಮ್ಮಿಂದ ಮಾಡಿಸ್ತಾನಲ್ಲ, ಅವನು ಕರ್ತೃತ್ವ ಕೊಟ್ಟಾಗ ನಾವು ಮಾಡಲೇಬೇಕಾಗತ್ತೆ. ಅವನ ಆಜ್ಞೆಯಿಂದ ಮತ್ತೆ ಅವನೇ ನಿಂತು ಮಾಡಿಸ್ತಾನೆ. ಆಮೇಲೆ ಗುಣದೋಷಗಳು ತೋರುವವು ಸತ್ವ ಜೀವರು. ಅವನು ಹಾಗೆ ಪ್ರವೇಶ ಮಾಡ್ತಾನೆ. ಗುಣದೋಷಗಳು ತೋರುವ ಅಂದರೆ ಇಲ್ಲಿ ಏನು ಹೇಳ್ಕೋಬೇಕು, ಗುಣಗಳು ತೋರುವವು ಸತ್ವ ಜೀವರುಗಳು, ಒಳ್ಳೆಯ ಸಾತ್ವಿಕ ಗುಣಗಳು. ಹಿಂದೆ ಹೇಳಿದ ಹಾಗೆ ಸಾತ್ವಿಕ ಗುಣಗಳು ಸತ್ವರಲ್ಲಿ ಸತ್ವ ಸ್ವರೂಪವುಳ್ಳ ಜೀವನ ರಾಶಿಯಲ್ಲಿ ಭಗವಂತನು ಲೇಷ ಸ್ವಾತಂತ್ರ್ಯದಿಂದ ಪ್ರವೇಶ ಮಾಡಿದಾಗ, ಲೇಷ ಸ್ವಾತಂತ್ರ್ಯ ಗುಣಗಳಿಂದ ಪ್ರವೇಶ ಮಾಡಿದಾಗ ಅವನಿಗೆ ಆ ಗುಣಗಳು ಪ್ರಚುರವಾಗ್ತಾವೆ. ಹಾಗೆ ದೋಷಗಳು ತೋರುವವು. ದೋಷಗಳು ತೋರುತ್ತವೆ ಯಾರಿಗೆ? ಅಸತ್ವರಿಗೆ, ತಮೋಯೋಗ್ಯರಿಗೆ ಭಗವಂತ ತನ್ನ ಸ್ವಾತಂತ್ರ್ಯದ ಗುಣಗಳನ್ನು ವಿಭಜಿಸಿ ಅವರೊಳಗೆ ಪ್ರವೇಶ ಮಾಡಿದಾಗ ಭಗವಂತ ಅವರ ಯೋಗ್ಯತೆಗೆ ಅನುಸಾರವಾಗಿ ಅವನಿಂದ ದೋಷಪೂರಿತ ಕೆಲಸಗಳನ್ನು ಮಾಡಿಸ್ತಾನೆ. ಹಾಗಾಗಿ ದೋಷಗಳು ಅವರಲ್ಲಿ ಕಾಣ್ತಾವೆ. ಇನ್ನು ನಿತ್ಯ ಸಂಸಾರಿಗಳೊಳಗೆ ಗುಣ ದೋಷ ಎರಡು ಸಮ್ಮಿಶ್ರ. ಅವರವರ ಯೋಗ್ಯತೆಗೆ ಅನುಸಾರವಾಗಿ ಭಗವಂತನ ಸ್ವಾತಂತ್ರ್ಯ ರೂಪದ ಪ್ರವೇಶದಿಂದ ಸ್ವಾತಂತ್ರ್ಯ ರೂಪದ ಪ್ರವೇಶದಿಂದ ಗುಣದೋಷಗಳು ಮನುಷ್ಯರಲ್ಲಿ ಜೀವರಲ್ಲಿ ಕಾಣುತ್ತೆ, ಸಕಲ ಜೀವರಲ್ಲಿ ಕಾಣುತ್ತೆ. ಭಗವಂತ ಒಳಗೆ ಪ್ರವೇಶಿಸಿ ತಾನು ಕಾರ್ಯವನ್ನು ಮಾಡಿಸ್ತಾನೆ. ಶ್ವಾಸ ಭೋಜನ ಪಾನ ಶಯನ ವಿಲಾಸ ಮೈಥುನ ಗಮನ ಹರ್ಷ ಕ್ಲೇಶ ಸ್ವಪ್ನ ಸುಷುಪ್ತಿ ಜಾಗ್ರತೆ ಯಹವು ಚೇತನಿಕೆ. ಅಲ್ಲರಿ ಭಗವಂತನೇ ನಮಗೆ ನಿಂತು ಮಾಡಿಸ್ತಾನೆ ಅಂತೀರ, ಅವನೇ ಮಾಡ್ತಾನೆ ಅಂತೀರ, ನಾವು ಸ್ವತಂತ್ರ ಅಲ್ಲ ಅಂತೀರ. ನಾವು ಯಾಕೆ ಕೆಲಸ ಮಾಡಬೇಕು? ಭಗವಂತನೇ ಮಾಡಲಿ ಬಿಡಿ. ಭಗವಂತನ ನಾವು ಸುಮ್ಮನೆ ಕೂತರೂ ಕೂಡ ನಾವು ಶ್ವಾಸೋಚ್ಛ್ವಾಸ ಮಾಡ್ತಾ ಇರ್ತೀವಿ, ಅದರಲ್ಲಿ ನಮ್ಮ ಪ್ರಯತ್ನ ಇಲ್ಲ. ನಾವು ಪ್ರಯತ್ನಪೂರ್ವಕವಾಗಿ ಉಸಿರಾಡ್ತೀವ? ಇಲ್ಲ. ಪ್ರಯತ್ನಪೂರ್ವಕವಾಗಿ ಉಸಿರಾಡೋದು ಯಾವಾಗ? ಹಾಸ್ಪಿಟ್ಲಿಗೆ ಹಟ್ಟಬೇಕಾಗಿ ಆಕ್ಸಿಜನ್ ಹಾಕಿದಾಗ ಅಲ್ವಾ? ಅದು ಅವನದ್ರಲ್ಲಿ ಆಕ್ಸಿಜನ್ ತುಂಬಿದರೆ ಉಂಟು, ಇಲ್ದಿದ್ರೆ ಇಲ್ಲ. ನಾವು ಶ್ವಾಸ ಮಾಡುವುದು ಭಗವಂತನು ನಮ್ಮಲ್ಲಿ ಕೊಟ್ಟ ದತ್ತ ಸ್ವಾತಂತ್ರ್ಯದ ವತಿಯಿಂದ. ಅಂದರೆ ಭಗವಂತನೇ ನಿಂತು ನಮ್ಮಲ್ಲಿ ಶ್ವಾಸವನ್ನು ಮಾಡಿಸ್ತಾನೆ, ಉಸಿರಾಟವನ್ನು ಮಾಡಿಸ್ತಾನೆ. ತತ್ವಾಭಿಮಾನಿಗಳ ದೇವತೆಯ ದ್ವಾರ, ಮುಖ್ಯ ಪ್ರಾಣನ ದ್ವಾರ ಭಗವಂತ ತಾನು ಮಾಡಿಸ್ತಾನೆ. ಭೋಜನ ನಾವು ಊಟ ಮಾಡ್ತೀವಲ್ಲ, ನಾನು ಊಟ ಮಾಡಿದೆ, ನಾನು ಭೋಜನ ಮಾಡಿದೆ. ಯಾರ್ರೀ ನಿಮ್ಮ ಕೈಯಲ್ಲಿ ಆಗತ್ತೆ ಮಾಡಲಿಕ್ಕೆ? ಭೋಜನ ಆಗತ್ತೇನ್ರಿ? ಉಸಿರಾಡಲಿಕ್ಕೆ ಆಗಲ್ಲ. ಭೋಜನ ನಾನು ಮಾಡ್ತೀನಿ ಅಂತೀವಿ. ಒಳಗಡೆ ನಿಂತು ಭಗವಂತ ನಮ್ಮ ಜಿವ್ವೆಯಲ್ಲಿ ನಿಂತುಕೊಂಡು ಬಿಟ್ಟು ಭಗವಂತ ವೈಶ್ವಾನರ ಅಗ್ನಿಯಾಗಿ ಹೊಟ್ಟೆಯಲ್ಲಿ ನಿಂತುಕೊಂಡು ಭಗವಂತ ತಿಂದ ಅನ್ನವನ್ನು ಪಚನ ಮಾಡಬೇಕು. ದಂತಾಖ್ಯ ಹಲ್ಲುಗಳಲ್ಲಿ ಭಗವಂತ ನಿಂತು ಬಿಟ್ಟು ನಮ್ಮ ಕೈಯಲ್ಲಿ ಭಗವಂತ, ಯಾರು ಕೈಯಿನ ಅಭಿಮಾನಿ ದಕ್ಷ ಪ್ರಜಾಪತಿ ಹಾಗೂ ಇಂದ್ರದೇವರು, ಅವರ ಒಳಗೆ ಮುಖ್ಯ ಪ್ರಾಣದೇವರು, ಅವರ ಅಂತರ್ಯಾಮಿ ಭಗವಂತ ನಿಂತು ನಮ್ಮಿಂದ ತುತ್ತನ್ನು ಕೈಗೆ ತೆಗೆದುಕೊಂಡರೆ ನಾವು ತೆಗೆದುಕೊಂಡಂತೆ ನಾವು ಬಾಯಿಯಲ್ಲಿ ಇಟ್ಕೊಳ್ಬೇಕು. ಈ ಕ್ರಿಯೆಗೆ ಭಗವಂತನು ನಮ್ಮ ಕೈಯಲ್ಲಿ ಕೈ ರೂಪದಿಂದ ನಿಂತು ತನ್ನ ಕೈಯನ್ನು ನಮ್ಮ ಕೈಯಲ್ಲಿ ಇಟ್ಟುಬಿಟ್ಟು ಅದರಿಂದ ತೆಗೆದುಬಿಟ್ಟು ನಮ್ಮ ಬಾಯಿನಲ್ಲಿ ಇಟ್ಟ ಅಂದರೆ ಕೈ ತುತ್ತು ಬಾಯಿಗೆ ಹೋಗತ್ತೆ. ಇಲ್ಲ, ಕೈ ಹಿಂಗಿಟ್ಟಿರ್ತಾನೆ, ಅವನ ಕೈ ಬಿದ್ದು ಹೋಗಿರುತ್ತೆ. ನಮ್ಮ ಬಾಯಿನೊಳಗೆ ಇಡ್ತಾರೆ, ಬಾಯಲ್ಲಿ ಅಗಿಲಿಕ್ಕಾಗಲ್ಲ, ಬಾಯಿ ಹಿಡಿದು ಬಿಡುತ್ತೆ. ಭಗವಂತ ಬಾಯಲ್ಲಿ ನಿಂತು ಅನ್ನವನ್ನು ಒಗಿಸಿ ನಮ್ಮಲ್ಲಿ ತಿಂತಾನ್ರಿ. ಯಾರು ಮಾಡ್ತಾರ್ರಿ ಈ ಥರ ಕರುಣೆನ? ಯಾರು ಮಾಡ್ತಾರೆ?
ನಮ್ಮಲ್ಲಿ ತಿಂದು ತಿನ್ನಿಸ್ತಾನೆ, ಭೋಜನ ಮಾಡಿಸ್ತಾನಲ್ಲ ಭಗವಂತ, ಅವನ ಪರಿಜ್ಞಾನವೇ ನಮಗಿಲ್ಲ. ಪ್ರಾಣಿಗಳು ತಿಂದ ಹಾಗೆ ನಾವು ತಿಂತಾ ಇರ್ತೀವಿ, ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸನೇ ಇಲ್ಲ. ಭಗವಂತನ ಸ್ಮರಣೆನೇ ಇಲ್ಲ ಭೋಜನ ಮಾಡಬೇಕಾದ್ರೆ. ಭಗವಂತನ ವಿವಿಧ ರೂಪಗಳಿದ್ದಾವೆ ಭೋಜನಗಳಲ್ಲಿ. ಭೋಜನ ಅನ್ನುವುದು ಒಂದು ಯಜ್ಞ. ಆ ಯಜ್ಞಕ್ಕೆ ಮಾಡುವ ಆಹುತಿ ನಾವು ತೆಗೆದುಕೊಳ್ಳುವ ಆಹಾರ. ಆಹಾರ ಯಜ್ಞಕ್ಕೆ ಶುದ್ಧವಾದ ಪದಾರ್ಥವನ್ನು ಹಾಕ್ತೇವಲ್ವಾ, ಹಾಗೆ ನಮ್ಮ ವೈಶ್ವಾನರ ಯಜ್ಞಕ್ಕೆ ಶುದ್ಧವಾದ ಆಹಾರವನ್ನು ಹಾಕಬೇಕು. ಮನಸ್ಸು ಶುಚಿಯಾಗಿರಬೇಕು. ಮನಸ್ಸು ಶುಚಿಯಾಗಿರಬೇಕು. ಮನಸ್ಸು ಶುಚಿಯಾಗಿದ್ದರೆ ತಿಂದ ಅನ್ನ ಭೋಜನ ಅರಗತ್ತೆ. ಇದು ಸೈಂಟಿಫಿಕ್ಲಿ ಪ್ರೂವ್ ಆಗಿದೆ ಅಲ್ವಾ. ಅಡಿಗೆ ಮಾಡುವವರು ಮನೆಯಲ್ಲಿ ಮಾನಸಿಕವಾಗಿ ಹಿಂಸೆಗೊಂಡು ಅಡಿಗೆಯನ್ನು ಬೈತಾ ಮಾಡಿದರೆ ಅಡಿಗೆಯಲ್ಲಿ ಆಗುವ ಸತ್ವರಸ ಬರೋದಿಲ್ಲ. ದೇವರ ನಾಮವನ್ನು ಹೇಳಿಕೊಂಡು ಬಿಟ್ಟು ಅಡಿಗೆಯನ್ನು ಮಾಡಿ ಭಗವಂತನನ್ನು ಸ್ಮರಣೆ ಮಾಡಿ, ಭಗವಂತನ ಕಾರಣದಿಂದ ನಾನು ಅಡಿಗೆ ಮಾಡ್ತಾ ಇದ್ದೇನೆ, ನನ್ನಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ಮಾಡಿ ಅಡಿಗೆಯನ್ನು ದೇವರಿಗೆ ಅರ್ಪಿಸಿ ನಾವು ತಿಂದರೆ ಸಾತ್ವಿಕ ಆಹಾರ ಆಗತ್ತೆ. ಯಾವುದೋ ಟಿ ವಿ ಹಾಕ್ಕೊಂಡು ಯಾರೋ ಕೊಲೆ ಮಾಡ್ತಿದ್ದನ್ನು ನೋಡ್ಕೊಂಡ್ಬಿಟ್ಟು, ಯಾರೋ ಏನೋ ಮಾಡ್ತಿದ್ದನ್ನು ನೋಡ್ಕೊಂಡ್ಬಿಟ್ಟು, ಯಾರಿಗೋ ಬೈಕೊಂಡ್ಬಿಟ್ಟು ಅಡಿಗೆ ಮಾಡದೆ ತಿಂದೆ ಅಂದರೆ ಅದರಿಂದ ನಮ್ಮ ಗುಣಗಳಿಗೆ ಹೇಗೆ ಸತ್ವಗುಣ ಪ್ರಾಚುರ್ಯ ಆಗತ್ತೆ ಹೇಳಿ? ಬರೋದಿಲ್ಲ ಅಲ್ವಾ? ಹಾಗಾಗಿ ಪ್ರತಿಯೊಂದು ಅಡಿಗೆ ಮಾಡುವಾಗಲಿ ಭೋಜನ ಮಾಡುವಾಗಲಿ ನಾವು ಭಗವಂತನ ಸ್ಮರಣೆಯನ್ನು ಮಾಡಿ, ಈ ಭೋಜನ ಕ್ರಿಯೆಯನ್ನು ನಮಗೆ ಅರಿವಿಲ್ಲದ ಹಾಗೆ ಮಾಡಿಸುವವನು ಯಾರು? ಭಗವಂತ. ಅದು ಹೇಗೆ ಮಾಡಿಸ್ತಾನೆ? ನಾನು ಮಾಡಿದೆ ಎನ್ನುವ ಬುದ್ಧಿ ಕೊಡ್ತಾನೆ. ಹೇಗೆ ಅಂದರೆ ಅವನು ದತ್ತ ಸ್ವಾತಂತ್ರ್ಯ. ಅವನು ಏನು ಮಾಡ್ತಾನೆ? ಸ್ವಾತಂತ್ರ್ಯ ಸ್ವಲ್ಪ ಭಾಗವನ್ನು ನಮ್ಮಲ್ಲಿ ಇಟ್ಟು ಬಿಟ್ಟು, ಅಂದರೆ ತಾನೇ ಆ ರೂಪದಿಂದ, ಆ ಸ್ವಾತಂತ್ರ್ಯ ರೂಪದಿಂದ ಪ್ರಕಟನಾಗಿ ನಮ್ಮ ಯೋಗ್ಯತೆಯ ಅನುಸಾರವಾಗಿ ಪ್ರಕಟವಾಗಿ ನಮಗೆ ಕರ್ತೃತ್ವವನ್ನು ಕೊಟ್ಟು ತಾನು ಮಾಡಿಸ್ತಾನೆ. ನಮಗೆ ನಾನು ಮಾಡಿದೆ ಎಂಬ ಬುದ್ಧಿಯನ್ನು ಭಗವಂತ ಕೊಡ್ತಾನೆ. ಇದನ್ನು ನಾವು ತಿಳ್ಕೊಳ್ಬೇಕು. ಪಾನ ಅಂದರೆ ಉದಕವನ್ನು ಕುಡಿಯುವುದು, ಜಡೋದಕ ಕುಡಿಯುವುದು. ನೀರು ಜಡ, ಜೀವ ಇಲ್ಲ ಅದಕ್ಕೆ ನೀರಿಗೆ. ಜಡೋದಕವನ್ನು ಕುಡಿಯುವುದು. ನಾವು ಏನು ನೀರು ಕುಡಿತೀವಿ? ಬಾಯಾರಿಕೆ ಆಗಿದೆ, ನೀರು ಕುಡಿತೀವಿ. ನೀರು ಹೇಗೆ ಕುಡಿಬೇಕು? ನೀರು ಹೇಗೆ ಕುಡಿಬೇಕು? ಇದೇ ಶಾಸ್ತ್ರದಲ್ಲಿ ಎಡಗೈಯಿಂದ ಎತ್ತು ನಾವು ನೀರು ಕುಡಿದರೆ ಮಾಂಸವನ್ನು ತಿಂದ ಪಾಪ ಬರುತ್ತೆ. ಕುಳಿತುಕೊಂಡು ನೀರು ಕುಡಿಬೇಕು. ನಿಂತುಕೊಂಡು ಎಂದೂ ನೀರನ್ನು ಕುಡಿಬಾರ್ದು. ಆಹಾರವನ್ನು ಸೇವಿಸಬಾರ್ದು ನಿಂತುಕೊಂಡು. ಕುಡಿಬೇಕಾದ್ರೆ ನಾವು ನಮ್ಮ ಕ್ರಿಯೆ ಅದೇ ಬಾಯಿನಲ್ಲಿ ಹೋಗುತ್ತೆ, ಗಂಟ್ಲಲ್ಲಿ ಹೋಗುತ್ತೆ, ಎಲ್ಲ ಇಳಿಯುತ್ತೆ. ಅದು ಹೋಗುವುದು ಯಾರಿಂದ? ಭಗವಂತ ನಮ್ಮಲ್ಲಿ ಮಾಡಿಸ್ತಾನೆ, ಆದ್ದರಿಂದ ಹೋಗುತ್ತೆ. ಇಲ್ಲ ಅಂದರೆ ಕುಡಿದ ನೀರು ಗಂಟಲಿಗೆ ಸಿಕ್ಕಿ ಪ್ರಾಣವೇ ಹೋಗಬಹುದು. ನೀರನ್ನು ಕುಡಿಬೇಕಾದರೂ, ಯಾವುದೇ ದೇವರಿಗೆ ಅರ್ಪಿಸಿದ ನೈವೇದ್ಯವನ್ನು ತಿನ್ನಬೇಕಾದರೂ, ದೇವರಿಗೆ ಅರ್ಪಿಸಿದ ಜಲವನ್ನು ಕುಡಿಯಬೇಕಾದರೂ ಭಗವಂತ ನೀನು ಕೊಟ್ಟಿದ್ದೀಯಾ, ನೀನು ನನ್ನಲ್ಲಿ ನಿಂತು ಕುಡಿಸುತ್ತಿದ್ದೀಯಾ, ಇದನ್ನು ನಾನು ಕುಡಿಯುತ್ತೇನೆ ನಿನ್ನ ಆಜ್ಞೆಯಿಂದ ಅಂತ ಹೇಳ್ಬಿಟ್ಟು ನಾವು ಕುಡಿಬೇಕು. ಇದೇ ಭಗವಂತ ಕೊಟ್ಟ ನಮ್ಮ ದತ್ತ ಸ್ವಾತಂತ್ರ್ಯ ಅಂತಂದ್ರೆ. ಶಯನ, ಇನ್ನು ಮಲಗುವುದಾದರೂ ನಮ್ಮ ಕೈಯಲ್ಲಿದೆಯಾ? ಇಲ್ಲ ಅಲ್ರಿ. ಮಲಗುವುದು ನಮ್ಮ ಕೈಯಲ್ಲಿ ಇಲ್ಲ ಅಂದರೆ ಹೇಗೆ ಅಂದರೆ, ನಾವು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತ ಮಲಗ್ತೀವಿ. ರಾತ್ರಿ 2 ಆದರೂ ನಿದ್ದೆ ಬರೋದು. ಯಾವಾಗೋ ಒಂದು ನಿದ್ದೆ ಬರುತ್ತೆ, ಬೆಳಿಗ್ಗೆ ಎದ್ದು ಅಯ್ಯೋ ನಾನು ಮಲ್ಕೊಂಡ್ಬಿಟ್ಟೆ, ಏನು ಮಾಡಿದರೂ ನಿದ್ದೆ ಬರಲಿಲ್ಲ. ಎಷ್ಟು ನಿದ್ದೆ ಬರಲೇ ಇಲ್ಲ. 5 ನಿಮಿಷ ನಿದ್ದೆ ಬಂತು, ಆಯಾಸ ಆಗೋಗಿದೆ. ನಮ್ಮ ದೈನಂದಿನ ಚಟುವಟಿಕೆಗಳ ಆಯಾಸ ಕಳೆಯುವುದು ನಿದ್ರೆಯಲ್ಲಿ ಅಲ್ವಾ? ನಿದ್ರೆ ಸರಿಯಾಗಲಿಲ್ಲ ಅಂದರೆ ಆ ಮನುಷ್ಯನ ಮುಖ ಬೆಳಿಗ್ಗೆ ನೋಡಲಿಕ್ಕಾಗಲ್ಲ. ನಮ್ಮ ನಿದ್ದೆ ನಮ್ಮ ಅಧೀನದಲ್ಲಿದೆಯಾ? ಇಲ್ಲ. ನಾವು ನಿದ್ದೆ ಮಾಡ್ತೀವಿ ಅಂತ ಹೇಳೋದೇನು? ಭಗವಂತ ನಮ್ಮಲ್ಲಿ ನಿಂತು ನಿದ್ದೆ ಮಾಡಿಸ್ತಾನೆ. ಸುಷುಪ್ತಿ, ಜಾಗ್ರದ, ಸ್ವಪ್ನ, ಸುಷುಪ್ತಿ 3 ಅವಸ್ಥೆಗಳು ಮನುಷ್ಯರಿಗೆ. ಇದು 3 ಅವಸ್ಥೆ ಬಿಟ್ಟು ಬೇರೆ ಯಾವ ಇಲ್ಲ ರೀ. ಎಚ್ಚರ, ಸ್ವಪ್ನ, ನಿದ್ದೆ ಮಾಡೋದು. ಇದು ಬಿಟ್ಟು ಎಲ್ಲಿದೆ ಸುಷುಪ್ತಿ? ಎಲ್ಲಿದೆ? 3 ಅವಸ್ಥೆ ಬಿಟ್ಟು ಬೇರೆ ಏನಿದೆ? ಏನೂ ಇಲ್ಲ. 3 ಅವಸ್ಥೆಗಳ ನಿಯಾಮಕ ಭಗವಂತ.
ಮೂರು ಅವಸ್ಥೆಗಳಲ್ಲಿ ನಮ್ಮಲ್ಲಿ ನಿಂತು ತಾನು ತನ್ನ ನಮ್ಮ ರೂಪದಿಂದಲೇ ನಿಂತು ಬಿಟ್ಟು ಭಗವಂತ ತಮ್ಮ ಸ್ವಾತಂತ್ರ್ಯ ಗುಣಗಳನ್ನು ನಮ್ಮಲ್ಲಿ ಇಟ್ಟು ಆ ರೂಪವನ್ನು ತಮ್ಮಲ್ಲಿ ಇಟ್ಟು ನಮ್ಮ ಯೋಗ್ಯತೆಗಳನ್ನು ಸರುವಾಗ ನಮ್ಮಲ್ಲಿ ಇಟ್ಟು ನಮ್ಮಿಂದ ಆ ಮೂರು ಕ್ರಿಯೆಯನ್ನು ಮಾಡಿಸ್ತಾನಲ್ವ. ಆ ಸ್ಮರಣೆ ಬರಬೇಕಲ್ವ. ಸುಷುಪ್ತಿ ಕೆಲವರೇನು ಮಾಡ್ತಾರೆ, ನಾವು ನಿದ್ದೆ ಮಾಡ್ತೀವಿ ಅಂತ ಚೆನ್ನಾಗಿ ಮಲಗ್ತಾರೆ, ನಿದ್ದೆ ಮಾಡಲಿಕ್ಕಾಗಲ್ಲ. ಪಾಪ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಬಂದು ಸುಸ್ತಾಗಿ ಹೋಗಿರುತ್ತೆ. ಪ್ರವಚನಕ್ಕೆ ಬರ್ತಾರೆ, ಪ್ರವಚನಕ್ಕೆ ಬಂದು ಕಷ್ಟಪಟ್ಟು ನಿದ್ದೆ ಮಾಡಬಾರ್ದಪ್ಪ ಇವತ್ತು ಕೇಳಬೇಕು ಪ್ರವಚನನ ಅಂತ ಬರ್ತಾರೆ. ಪ್ರವಚನ ಸ್ಟಾರ್ಟ್ ಆದಾಗ ಕಣ್ಣು ಜೊಂಪು ಹೊಡೆಯುತ್ತೆ, ಮುಂದಿಂದು ಪ್ರವಚನ ಮುಗಿದಾಗ ಎದ್ದಿರ್ತಾರೆ. ಆಚಾರ್ಯರು ಹೇಳಿರ್ತಾರೆ, ಇವರು ನಿದ್ದೆ ಮಾಡ್ತಾ ಇರ್ತಾರೆ. ಅಂದರೆ ಹೇಗೆ ಅಂದರೆ ನಿದ್ದೆ ಅಂದರೆ ಹಾಗೆ ಅಂತಂದರೆ ಮನೆಯಲ್ಲಿ ಸುಸ್ತಾಗಿರುತ್ತೆ, ಏನೋ ನಿದ್ದೆ ಮಾಡಬಾರ್ದು ಅಂತ ಪ್ರಯತ್ನ ಇರುತ್ತೆ. ಆದರೆ ನಮ್ಮ ಪ್ರಯತ್ನ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಭಗವಂತ ಮಾಡಿಸ್ಬೇಕು, ನಮ್ಮ ಕೈಯಲ್ಲಿ ಇಲ್ಲೇ ಇಲ್ಲ. ನಿದ್ದೆ ಬರುತ್ತೆ, ನಿದ್ದೆ ಬೇಕು ಅಂತ ಬಲಗಿದಾಗ ನಿದ್ದೆ ಬರೋಲ್ಲ, ನಿದ್ದೆ ಬೇಡ ಅಂದಾಗ ನಿದ್ದೆ ಹುಡುಕಿಕೊಂಡು ಬರುತ್ತೆ. ಅದು ಹೀಗೆ ನೋಡಿ ಪರಿಸ್ಥಿತಿ. ಇದಕ್ಕೆ ಸಾಮಾನ್ಯವಾಗಿ ಈ ನಿದ್ದೆ ಪ್ರವಚನ ಕೇಳಬೇಕಾದ್ರಲ್ಲಿ, ಹಿತನುಡಿಗಳನ್ನು ಕೇಳಬೇಕಾದ್ರಲ್ಲಿ ಬಂದಿದ್ದ್ಯಾರಿಂದ? ಧೃತರಾಷ್ಟ್ರನಿಂದ ಅಂತಾರೆ. ಯಾಕೆಂದರೆ ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಾನೇ ಇರಲ್ಲ. ಮಕ್ಕಳ ಪರಿಸ್ಥಿತಿ ಕಂಡು, ಮಕ್ಕಳ ದುಷ್ಟತನವನ್ನು ಕೊಂಡು ಏನಾಗತ್ತೋ ಏನೋ ಭಯದಿಂದ ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಾನೆ ಇರಲ್ಲ. ಈ ದುರ್ಯೋಧನ ದುಶ್ಯಾಧನಗಳೇ ಮಾಡ್ಕೊಂಡಿದ್ದ. ಅವನು ವಿದುರನಿಗೆ ಹೇಳಿ ಕಳಿಸ್ತಾ ಇರ್ತಾನೆ. ವಿದುರನು ಬರ್ತಾನೆ. ವಿದುರ ಏನಪ್ಪ, ಯಾಕೆ ಅಣ್ಣ ಏನಾಯಿತು ಅಂತ ಕೇಳಿದಾಗ, ನೋಡಪ್ಪ ನನಗೆ ಭಾಳ ಯೋಚನೆ ಆಗಿದೆ, ನಿದ್ರೆ ಬರ್ತಾ ಇಲ್ಲ, ಆದ್ದರಿಂದ ನೀನು ಆಧ್ಯಾತ್ಮಿಕ ವಿಷಯವನ್ನು ಹೇಳು ಅಂತ. ಅಂದರೆ ಏನು, ನೀನು ದೇವ್ರ ಬಗ್ಗೆ ಹೇಳು, ಆಧ್ಯಾತ್ಮಿಕ ವಿಷಯದ ಬಗ್ಗೆ ಹೇಳು, ಆವಾಗ ನನಗೆ ನಿದ್ದೆ ಬರುತ್ತೆ ಅಂತ. ಒಳ್ಳೆ ಕಾರ್ಯ ಮಾಡಬೇಕಂದ್ರೆ ನಿದ್ದೆ ಬರಬಾರ್ದಲ್ವ. ಆ ಕೆಟ್ಟ ಗುಣ ನಮಗೆ ಬಂದಿದ್ದೇನು ಧೃತರಾಷ್ಟ್ರನ ಆವೇಶದಿಂದ. ಅಂದರೆ ಧೃತರಾಷ್ಟ್ರನು ಸ್ವಭಾವತಃ ಅವನು ಒಳ್ಳೆಯವನೇ, ತಲೆಯ ಆವೇಶ ಇತ್ತು, ಅವನು ಗಂಧರ್ವ ಅವನು. ಹಾಗಾಗಿ ನಿದ್ರೆ ನಮ್ಮ ಕೈಯಲ್ಲಿಲ್ಲ. ಇನ್ನು ಜಾಗೃತ ನಮ್ಮ ಕೈಯಲ್ಲಿದೆ, ಎಚ್ಚರಿಕೆ ನಮ್ಮ ಕೈಯಲ್ಲಿದೆಯಾ? ನಾವು 4 ಗಂಟೆಗೆ ಅಲಾರಾಮ್ ಇಟ್ಕೋತೀವಿ, 5 ಗಂಟೆಗೆ ಅಲಾರಾಮ್ ಇಟ್ಕೋತೀವಿ, ಹೇಳ್ಬೇಕಪ್ಪ ಇವತ್ತೇ ಎದ್ದು ಬಿಡಬೇಕು ಅಂತ. ಆ ಅಲಾರಾಮೇ ಹೊಡೆಯಲ್ಲ. ನಾವು ಹೇಳೋದೇ 8:30 9ಕ್ಕೆ ಎದ್ದಿರ್ತೀವಿ. ಇಲ್ಲ ಅಲಾರಾಮ್ ಬಡಿದ್ರು ಅದನ್ನು ಆರಿಸಿ ಮಲಗಿರ್ತೀವಿ. ನಮ್ಮ ಇಚ್ಛೆ ಏನಿತ್ತು? ನಮ್ಮ ಇಚ್ಛೆ ನಾವು 4 ಗಂಟೆಗೆ ಹೇಳಬೇಕು ಅಂತ ಇತ್ತು. ಭಗವಂತನ ಇಚ್ಛೆ ಏನಿತ್ತು? ನೀನು ಇವತ್ತು 8 ಗಂಟೆ ತನಕ ಮಲ್ಕೋ ಅನ್ನೋದಿತ್ತು. ನಮ್ಮ ಕೈಯಲ್ಲಿಲ್ಲ. ಸ್ವಪ್ನನಾದರೂ ನಮ್ಮ ಕೈಯಲ್ಲಿದೆಯನ್ರಿ? ಸ್ವಪ್ನನೂ ಇಲ್ಲ ನಮ್ಮ ಕೈಯಲ್ಲಿ. ಈ ಪದ್ಯದಲ್ಲಿ ಜಾಗೃತಿ ಸ್ವಪ್ನ ಸುಷುಪ್ತಿ, ಇದನ್ನು ನ್ಯಾಯಸುಧಾದಲ್ಲಿ ಸಂಧ್ಯಾಧಿಕರಣ ಅನ್ನೋದರಲ್ಲಿ ಸ್ವಪ್ನ ಬರುತ್ತೆ. ಸಂಧ್ಯಾ ಅಂದರೆ ಜಾಗೃತಿ, ಸುಷುಪ್ತಿಯ ಸಂಧ್ಯಾಕಾಲ, ಅದರಲ್ಲಿ ಸ್ವಪ್ನ, ಸಂಧ್ಯೆಯ ಕಾಲ ಸ್ವಪ್ನ. ಸ್ವಪ್ನದಲ್ಲಿ ಭಗವಂತನ ಮಹಿಮೆಗಳು, ಸ್ವಪ್ನದಲ್ಲಿ ಸೃಷ್ಟಿಯಾಗುವ ಪದಾರ್ಥಗಳು, ಸ್ವಪ್ನದಲ್ಲಿ ಆಗುವ ಅನುಭವಗಳು, ಇವನ್ನ ಯಾರು ಸ್ವಪ್ನದಲ್ಲಿ ನೀವೇನೋ ಕಾಣ್ತೀರ, ಇದನ್ನು ಯಾರು ಮಾಡಿಸಿದ್ದು? ಯಾರ ಸೃಷ್ಟಿ ಮಾಡಿದ್ರ? ಭಗವಂತ ಬಿಟ್ಟು ಇನ್ಯಾರು ಮಾಡಿದರು? ಇನ್ಯಾರ ಮಾಡಿದ್ರ? ಇಲ್ವಲ್ಲ, ಸಾಧ್ಯ ಇಲ್ವಲ್ಲ. ಅದಕ್ಕೇನೆ ತತ್ವನಿರ್ಣಯದ ಮಂಗಳ ಶ್ಲೋಕದಲ್ಲಿ ಹೇಳ್ತಾರೆ, ಟೀಕಾ ಮಂಗಳ ಶ್ಲೋಕದಲ್ಲಿ ಟೀಕಾಚಾರ್ಯ ಹೇಳ್ತಾರೆ, ಶ್ರಮವಾದರೆ ಅತ್ಯಂತ ಶ್ರಮವಾಗತ್ತೆ, ಕಲ್ಪಾವಸಾನೇಚಯ ಅಂತ ಹೇಳ್ತಾರೆ. ಕಲ್ಪಾವಸಾನದವರೆಗೂ ಅತ್ಯಂತ ಹುಟ್ಟಿ ಸತ್ತು ಮಾಡಿ ಹೋಗಿ ಜೀವ ಬಹಳ ದಣದು ಬಿಟ್ಟಿರ್ತಾನೆ. ಭಗವಂತ ಏನು ಮಾಡ್ತಾನೆ? ಎಷ್ಟು ಕರುಣೆ ರೀ ಭಗವಂತನಿಗೆ. ತನ್ನ ಹೊಟ್ಟೆಯಲ್ಲಿ ಎಲ್ಲ ಜೀವರನ್ನು ಇಟ್ಕೊಳ್ತಾನೆ. ಪ್ರಳಯ ಕಾಲದಲ್ಲಿ ಇಟ್ಕೊಂಡ್ಬಿಟ್ಟು ನಿದ್ದೆ ಮಾಡಪ್ಪ, ಆಯಾಸಗೊಂಡಿದ್ದೀರಿ, 84 ಲಕ್ಷ ಯೋನಿಗಳಲ್ಲಿ ಬಂದು ಸುಸ್ತಾಗಿ ಕೆಲಸ ಮಾಡಿ ಸುಸ್ತಾಗಿರ್ತೀಯ, ನಿದ್ದೆಗೊಳ್ಳು ಅಂತ ಭಗವಂತ ತನ್ನ ಉದರದಲ್ಲಿ ಸಕಲ ಜೀವಿಗಳನ್ನು ಹಾಕಿಕೊಂಡು ಸುಷುಪ್ತಿ ಕಾಲದಲ್ಲಿ ಭಗವಂತನ ಸ್ಮರಣೆ ಇರುತ್ತೆ. ಪ್ರಾಜ್ಞನಾಮಕ ಭಗವಂತ. ನಿದ್ದೆ ಅಂದರೆ ಏನು? ಪ್ರಾಜ್ಞನಾಮಕ ಭಗವಂತನನ್ನು ಒಪ್ಪಿಕೊಳ್ಳುವುದೇ ನಿದ್ರೆ. ಜಾಗೃತ ಅವಸ್ಥೆ ವಿಶ್ವರೂಪಿ ಪರಮಾತ್ಮ, ಸ್ವಪ್ನದಲ್ಲಿ ಅವಸ್ಥೆ ತೈಜಸರೂಪಿ ಪರಮಾತ್ಮ. ಸ್ವಪ್ನದಲ್ಲಿ ಕಾಣುವ ವಸ್ತುಗಳಿಗೆ ಕಾರಣ ಭಗವಂತನೇ, ಬೇರೆ ಇನ್ಯಾರೂ ಆಗಲಿಕ್ಕಿಲ್ಲ. ಈ ಮಹಿಮೆಯನ್ನು ಅದ್ಭುತವಾಗಿ ಸಂಧ್ಯಾಧಿಕರಣದಲ್ಲಿ ತತ್ವಪ್ರಕಾಶಕದಲ್ಲಿ, ಆಮೇಲೆ ನ್ಯಾಯಸುಧಾದ ಅಣುವ್ಯಾಖ್ಯಾನದ ಟೀಕಾವಾದ ನ್ಯಾಯಸುಧಾದಲ್ಲಿ
ಸಂಧ್ಯಾಧಿಕರಣದಲ್ಲಿ ಬಹಳ ಅದ್ಭುತವಾಗಿ ವರ್ಣಿಸಿದ್ದಾರೆ ಟೀಕಾಚಾರ್ಯ. ಈ ರೀತಿ ಜಾಗೃತ, ಸುಷುಪ್ತಿ, ಸ್ವಪ್ನ, ಸುಷುಪ್ತಿ 3 ಕಾಲದಲ್ಲೂ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಅವನು ಸ್ವತಂತ್ರ ಕೊಟ್ಟಿರ್ತಾನೆ. ಆಮೇಲೆ ವಿಲಾಸ, ಏನು ನಾವು ವಿಲಾಸ ಮಾಡ್ತೀವಿ, ಆಟ ಆಡ್ತೀವಿ, ಏನು ಎಂಜಾಯ್ ಮಾಡ್ತೀವಿ, ಹಾಗೆ ಹೀಗೆ ಅಂತ. ಆ ವಿಲಾಸ ಮಾಡುವ ಸ್ವಾತಂತ್ರ್ಯ ನಮ್ಮಲ್ಲಿ ನಿಂತು ಭಗವಂತ ಮಾಡಿಸಿದರೆ ಉಂಟು, ಇಲ್ಲ ವಿಲಾಸ ಇಲ್ಲ. ನಾವೇನೋ ಆಡಬೇಕು, ಚೆನ್ನಾಗಿ ಸಂತೋಷ ಅಂತ ಹೋಗಿರ್ತೀವಿ, ಆಗ ದುಃಖನೇ. ವಿಲಾಸ ಮಾಡಬೇಕು ಅಂದ್ರೆ ಭಗವಂತನ ಅನುಗ್ರಹ ಬೇಕು. ಭಗವಂತ ಒಳಗೆ ಇದ್ದು ತನ್ನ ಗುಣಗಳನ್ನು ದತ್ತ ಸ್ವಾತಂತ್ರ್ಯದ ರೂಪದಲ್ಲಿ ಕೊಟ್ಟು ಬಿಟ್ಟು ಅವನ ಯೋಗ್ಯತೆಗೆ ಅನುಸಾರವಾಗಿ ಅವನು ಮಾಡಿಸ್ತಾನೆ. ಮೈಥುನ, ನಾವು ಮೈಥುನ ಕ್ರಿಯೆಗಳನ್ನು ಮಾಡಬೇಕಾದರೂ ಆ ಕ್ರಿಯೆಗಳಿಗೂ ಭಗವಂತ ನಮ್ಮಲ್ಲಿ ಇದ್ದು ಮಾಡಿಸಿದರೆ ಉಂಟು ಮೈಥುನ, ಇಲ್ಲ ಅಂದರೆ ಅದು ಇಲ್ಲ, ಆಗೋದಿಲ್ಲ. ಗಮನ ಅಂದರೆ ಏನು? ಗಮನ ಅಂದರೆ ಸಂಚಾರ, ನಡೆಯುವುದು ಗಮನ. ಗಮನವಾದರೂ ಭಗವಂತನ ಕರುಣೆ ಇಲ್ಲದೆ ನಡೆಯುತ್ತಾ ಇಲ್ಲ. ಭಗವಂತ ನಮ್ಮೊಳಗಿದ್ದು ನಡೆಸಿದರೆ, ನಮ್ಮ ಕಾಲಿನಲ್ಲಿ ಭಗವಂತ ತನ್ನ ಕಾಲನ್ನು ಇಟ್ಟು ಬಿಟ್ಟು ನಡೆಸಿದರೆ ನಾವು ನಡಿತೀವ್ರಿ. ಇಲ್ಲ, ನಾವು ಹೋಗಬೇಕು ಅಂತ ರೆಡಿ ಆಗ್ತೀವಿ, ಮನೆಯಿಂದ ಹೋಗಬೇಕು ಅಂತ ಭಗವಂತ ಕಾಲಿನಿಂದ ತನ್ನನ್ನು ತೆಗೆದುಕೊಟ್ಟು ತನ್ನ ಸ್ವಾತಂತ್ರ್ಯವನ್ನು ತೆಗೆದ ಅಂತಂದರೆ ಒಳಗಡೆಯಿಂದ ಕಾಲು ಬಿದ್ದೋಗಿರುತ್ತೆ, ನಡಿಲಿಕ್ಕಾಗಲ್ಲ. ಅಯ್ಯೋ, ನಾನು ನಡಿಬೇಕು ಅಂತಿದ್ದೆ, ಕಾಲು ನಡಿಲಿಕ್ಕಾಗೋದಿಲ್ಲ. ಗಮನ. ಹರುಷ ಪಡುವುದು, ಸಂತೋಷ ಪಡೋದರ ನಮ್ಮಲ್ಲಿದೆಯಾ? ಸಂತೋಷ ಪಡಬೇಕು ಅಂದರೂ ಭಗವಂತ ನಮ್ಮಲ್ಲಿ ನಿಂತು ಆ ರೂಪದಿಂದ ನಮ್ಮಲ್ಲಿ ನಿಂತು ಬಿಟ್ಟು ಕರ್ತೃತ್ವವನ್ನು ಕೊಟ್ಟ ಅಂತಂದರೆ ನಾವು ಮಾಡಬಹುದು. ಇಲ್ಲ ಅಂದರೆ ಮಾಡಲಿಕ್ಕಾಗಲ್ಲ, ಅವರೇ ನಿಂತು ಮಾಡಿಸ್ಬೇಕು, ಸಂತೋಷ ಪಡಿಸ್ಬೇಕು. ಕ್ಲೇಶ, ದುಃಖವನ್ನು ಪಡ್ತೀವಿ. ಅದು ಯಾರಿಂದ ಅಂದರೆ ಭಗವಂತ ನಮ್ಮಲ್ಲಿ ನಿಂತು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಮ್ಮ ದುಃಖವನ್ನು ಕೊಡ್ತಾನೆ. ನಾವು ಮಾಡಿದ ಕರ್ಮಕ್ಕೆ ದುಃಖವನ್ನು ಕೊಡ್ತಾನೆ. ಅವನು ಸುಮ್ಮನೆ ಇವನು ನನಗೆ ಬೇಕಾಗಿಲ್ಲ, ಇವನಿಗೆ ದುಃಖ ಕೊಡ್ತೀನಿ, ಇವನು ಬೇಕು, ಇವನಿಗೆ ಸುಖ ಕೊಡ್ತೀನಿ ಹಾಕ್ಕೊಡಲ್ಲ, ಎಲ್ಲ ನಮ್ಮದೇ. ಇವೆಲ್ಲ ಏನು ನಾವು ಕ್ರಿಯೆಗಳನ್ನು ಪ್ರತಿ ದಿವಸ ಮಾಡ್ತೀವೋ ಇವೆಲ್ಲ ಭಗವಂತ ಕೊಡಲ್ಪಟ್ಟ ಸ್ವಾತಂತ್ರ್ಯದಿಂದ ಆಗ್ತದೆ. ಪ್ರಮಾಣ ಏನಿದೆ ಇದಕ್ಕೆ? ವಿಷ್ಣುರಾಸದಲ್ಲಿ ಹೇಳ್ತಾರೆ, ಸ್ವಾತಂತ್ರ್ಯ ಲೇಷದಾನೇನ ಜೀವಶ್ಚಗತಿ ಭುಂಜತೆ, ಭುಂಕ್ತೆ ಗೆಲತಿ ಪಾನಾದಿ ಕರೋತ್ಯಾಪಿ ಚ ಗಚ್ಚತಿ, ಹಿನಸ್ತಿ ಪಾತಿ ಚ ಬ್ರೂದೆ ತಿಷ್ಟುತ್ಯುಪ ವಿಶ್ಯತಪಿ, ಅಹಂಕಾರ ಸಮಾವಿಷ್ಟ ಸರ್ವಕರ್ತೇತಿ ಮನ್ಯತೆ, ಅಜ್ಞಾನೇನ ವಿಮೂಢಾತ್ಮಾನ ಜಾನಾತಿ ಪರಾತ್ಮತ ವಿಧೀನಾಂ ಚ ನಿಷೇಧಾನಾಂ ಪಾತ್ರಂ ತಸ್ಮದಯಂ ಸುತಃ ಎಂದು ವಿಷ್ಣುರಾಸದಲ್ಲಿ ವರ್ಣಿಸಿದೆ. ಮೂಢಾತ್ಮರು ಭಗವಂತ ತನ್ನಲ್ಲಿ ಇಂತುಕೊಟ್ಟು ಬಿಟ್ಟು ಮಾಡಿಸ್ತಾ ಇದ್ದಾನೆ, ನಾನೇ ಮಾಡಿದೆ, ನಾನೇ ಸ್ವತಂತ್ರ, ನನ್ನ ಪ್ರಯತ್ನ ಅಂತ ಮೂಢಾತ್ಮರು ಮಾತನಾಡ್ತಾ ಇರ್ತಾರೆ, ಕೆಟ್ಟ ಗತಿಯನ್ನು ಹೊಂದುತ್ತಾರೆ. ಅಜ್ಞಾನೇನ ವಿಮೂಢಾತ್ಮ, ಅಜ್ಞಾನದಿಂದ ಮಾತಾಡ್ತಾರೆ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಅರ್ಧ ತನ್ನೊಳಗಿರಿಸಿ ಉಳದೊಂದರ್ಧವ ವಿಭಾಗಗೈಸಿ ವ್ರಜಿನಾರ್ಧನನು ಪೂರ್ವದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಂತೆ, ಸ್ವರ್ಧುನೀಪಿತ ಕೊಡುವವರ ಸುಖ ವೃದ್ಧಿಗೋ ಸುಖ ಬ್ರಹ್ಮವಾಯು ಕಪರ್ದಿ ಮೊದಲಾದವರೊಳಗಿದ್ದವರ ಯೋಗ್ಯತೆಯನರಿತು. ಭಗವಂತ ತನ್ನಲ್ಲಿ ಇದ್ದ ದತ್ತ ಸ್ವಾತಂತ್ರ್ಯದ 132 ಮುಕ್ಕಾಲು ಗುಣಗಳು, ಇವೆಲ್ಲ ಹೇಳಲಿಕ್ಕೆ ಅಷ್ಟೇ. ಆ ರೂಪ ಅಂತ ತಿಳ್ಕೊಳ್ಳಿ, ಅನಂತ ಗುಣಗಳು. ಸ್ವಗತ ಸ್ವಾತಂತ್ರ್ಯ ವಿಭಾಗವಾಗಿ ಒಂದು ಗುಣ ಹೋಗ್ತಾ 131 ಮುಕ್ಕಾಲು ಗುಣ ಉಳಿಯುತ್ತೆ. ಸರ್ವಸ್ವಾತಂತ್ರ್ಯ ವಿಭಾಗಕ್ಕೆ ಒಂದು ಗುಣ ತೆಗೆದುಕೊಳ್ತಾನೆ. ಈ ಒಂದು ಗುಣದಿಂದ ಏನು ಮಾಡ್ತಾನೆ? ಒಂದನ್ನು ಅರ್ಧವಾಗಿ 2 ಭಾಗವನ್ನು ಮಾಡ್ತಾನೆ. ಅದರಲ್ಲಿ ಒಂದು ಅರ್ಧವನ್ನು ತೆಗೆದುಕೊಳ್ತಾನೆ, ಅದನ್ನು ವಿಭಾಗ ಬೈತಾನೆ, ಆ ಅರ್ಧವನ್ನು ವಿಭಾಗ ಮಾಡ್ತಾನೆ, ಅದು ಕಾಲು ಭಾಗ ಆಯಿತು. ಅದರೊಳಗೆ 1 ಕಾಲು ಭಾಗವನ್ನು ತೆಗೆದುಕೊಳ್ತಾನೆ, ಅದನ್ನು 2 ಅರೆಕಾಲದ ಭಾಗಗಳನ್ನಾಗಿ ಮಾಡ್ತಾನೆ. ಮಾಡಿಬಿಟ್ಟು ಆ 2 ಆರ್ಕಾಲಿಗೆ 1 ಅರೆಕಾಲನ್ನು ತೆಗೆದುಕೊಳ್ತಾನೆ, ಅದನ್ನು 200 ಭಾಗವನ್ನು ಮಾಡ್ತಾನೆ. ವ್ರಜಿನಾರ್ಧನ ಹಿಂದೆ ಹೇಳಿದಂತೆ ದತ್ತ ಸ್ವಾತಂತ್ರ್ಯ ತ್ರಿವಿಧ ಜೀವರಿಗೆ 3 ಪ್ರಕಾರ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ಅಂದರೆ ಬ್ರಹ್ಮದೇವರಿಗೆ 52 ಗುಣಗಳನ್ನು, ವಾಯುದೇವರಿಗೆ 48 ಈ ಪ್ರಕಾರ ಕೊಟ್ಟು ಸರ್ವ ಸ್ವಾತಂತ್ರ್ಯವನ್ನು ಅವರೊಳಗೆ ಇಡ್ತಾನೆ. ಅಂದ್ರೇನು? ಅಷ್ಟು ಗುಣಗಳೆಂಬ ರೂಪದಿಂದ ಭಗವಂತ ಅಲ್ಲಿ ನಿಂತು ಅವರಿಗೆ ಕರ್ಮಕ್ಕೆ ಯೋಗ್ಯತೆಗೆ ಅನುಸಾರವಾಗಿ ತಾನು ಅವರಿಂದ ಕರ್ತೃತ್ವವನ್ನು ಕೊಟ್ಟು ಅವರಿಂದ ಕೆಲಸವನ್ನು ಮಾಡಿಸ್ತಾನೆ.
ಆ ಉಳಿದ ಅರ್ಧ ಭಾಗವನ್ನು ವಿಭಾಗ ಆಗದೆ ನಿಂತಿರುತ್ತಲ್ಲ, ಅದರಲ್ಲಿ ಒಂದು ಮುಕ್ಕಾಲೆ ಅರೆಕಾಲು ಭಾಗವನ್ನು ತನ್ನೊಳಗಿರಿಸ್ಕೊಳ್ತಾನೆ. ಸ್ವರ್ಧುನೀಪಿತ ಗಂಗಾಪಿತನಾದ ತ್ರಿವಿಕ್ರಮ ದೇವರು ಏನು ಮಾಡ್ತಾನೆ, ಬ್ರಹ್ಮ ವಾಯು ಕಪರ್ದಿ ಅಂದರೆ ಬ್ರಹ್ಮ ವಾಯುದೇವರು, ಕಪರ್ದಿ ಅಂದರೆ ರುದ್ರದೇವರಿಗೆ ಕೊಟ್ಟು ದೇವದೈತ್ಯರೊಳಗೆ ಸ್ವತಂತ್ರ ವಾಚ್ಯನಾಗಿ ಇರ್ತಾನೆ. ಆಯಾ ದೇವದೈತ್ಯರ ಸುಖವೃದ್ಧಿಗೋಸ್ಕರ ದೇವತೆಗಳಿಗೆ ಸುಖಾಭಿವೃದ್ಧಿ, ದೈತ್ಯರಿಗೆ ದುಃಖಾಭಿವೃದ್ಧಿಯನ್ನು ಕೊಡ್ತಾನೆ ಭಗವಂತ. ಹೇಗೆ ಕೊಡ್ತಾನೆ? ಸ್ವಾತಂತ್ರ್ಯ ರೂಪದಿಂದ ಅವರಲ್ಲಿ ಪ್ರವೇಶ ಮಾಡ್ತಾನೆ, ಅವರಿಂದ ಮಾಡಿಸಿಕೊಡ್ತಾನೆ. ದೇವತೆಗಳಿಗೆ ಸುಖವೃದ್ಧಿ ಮಾಡಿ ಭೋಗಕ್ಕೆ ಕೊಡ್ತಾನೆ. ರಮಾದೇವರಲ್ಲಿ ಇಡಲ್ಪಟ್ಟ ಸ್ವಾತಂತ್ರ್ಯದಿಂದ ಜಗತ್ಕಾರ್ಯವನ್ನು ನಡೆಸ್ತಾನೆ. ಮುಂದೆ ಹೇಳ್ತಾರೆ, ಹಲಧರಾನುಜ ಮಾಳ್ಪಕೃತ್ಯವ ತಿಳಿಯದೆ ಅಹಂಕಾರದಿಂದ ನುಳಿದು ವಿಧಿಯು ನಿಷೇಧ ಪಾತ್ರರು ಇಲ್ಲ ತನಗೆಂದು ಫಲಗಳ ದ್ವಯ ಕೊಡುವ ದೈತ್ಯರ ಕಲುಷ ಕರ್ಮವ ಬಿಟ್ಟು ಪುಣ್ಯವ ಸೆಳೆದು ತನ್ನೊಳಗಿಟ್ಟು ಕ್ರಮದಿಂ ಕೊಡುವ ಭಕುತರಿಗೆ. ಹಲಧರಾನುಜ ಅಂದರೆ ಯಾರು? ಇಲ್ಲಿ ಬಲರಾಮ ಶ್ರೇಷ್ಠದೇವರು, ನೇಗಿಲು ಆಯುಧನಾದ ಬಲರಾಮ ದೇವರ ತಮ್ಮನಾದ ಶ್ರೀಕೃಷ್ಣ ದೇಹದ ಇಂದ್ರಿಯಗಳಲ್ಲಿ ನಿಂತುಕೊಂಡು ಬಿಟ್ಟು ಬಿಂಬನಾಗಿರ್ತಾನೆ. ತನ್ನ ಕ್ರಿಯಾದ್ವಾರ ಜೀವನದ ದೇಹೇಂದ್ರಿಯಗಳಿಂದ ಮಾಡಿಸ್ತಾನೆ. ಅದನ್ನು ತಿಳಿದೇನೆ ದೇವರು ನಮ್ಮಲ್ಲಿ ನಿಂತು ಮಾಡಿಸ್ತಾ ಇದ್ದಾನೆ ಅಂತ ತಿಳಿದೇನೆ ಜನರು ಅತ್ಯಂತ ಅಹಂಕಾರದಿಂದ ಯುಕ್ತರಾಗಿ ನಾನು ಮಾಡ್ತಾ ಇದ್ದೇನೆ, ನನ್ನ ಹೊರತು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಕೆಲಸನ, ನಾನು ಮಾಡ್ತಾ ಇದ್ದೇನೆ, ದೇವರೆಲ್ಲ ಮಾಡ್ತಾ ಇದ್ದಾನೆ ಅಂತ, ದೇವರೇ ಇಲ್ಲ ನಾನೇ ದೇವರು, ನಾನೇ ಸತ್ಪಾತ್ರ, ನನ್ನ ವ್ಯತಿರಿಕ್ತ ಬ್ಯಾರೆ ದೇವರು ಇಲ್ಲೇ ಇಲ್ಲ ಅನ್ನುವ ತಮೋಯೋಗ್ಯರಿಗೆ ಫಲದ್ವಯಗಳ ಕೊಡುವ ಅಂದರೆ 2 ಪ್ರಕಾರದ ದುಃಖ ಫಲಗಳನ್ನು ಕೊಡ್ತಾನೆ. ಅವ್ಯಾವೆಂದರೆ ಅಹಂ ಬ್ರಹ್ಮ ಎಂಬ ದೈತ್ಯರು ಮಾಡಲ್ಪಟ್ಟ ಶಾರದಿಂದ ವಿಶಿಷ್ಟವಾದ ಅಹಂ ಬ್ರಹ್ಮ ಎಂಬ ಪಾಪಕರ್ಮವನ್ನು, ಕಲುಷ ಕರ್ಮ ಅಂದರೆ ಇತರ ಪಾಪಕರ್ಮಗಳನ್ನು, ಈ ಉಭಯ ಕರ್ಮವನ್ನು ಮಾಡ್ತಾರಲ್ಲ ಅವರಲ್ಲೇ ಬಿಟ್ಟು ಭಗವದ್ಭಕ್ತರು ಮಾಡಿದ ಏನು ಮಾಡ್ತಾನೆ, ಅವರಲ್ಲಿರುವ ಪಾಪಕರ್ಮಗಳನ್ನು ಅವರಲ್ಲೇ ಬಿಡ್ತಾನೆ. ಭಗವದ್ಭಕ್ತರು ಮಾಡಿದ ಪಾಪಕರ್ಮಗಳೇನಿದಾವಲ್ಲ ಅವರಲ್ಲಿ ಇದ್ದುದನ್ನು ತೆಗೆದುಕೊಂಡು ಅದು ದೈತ್ಯರಿಗೆ ಕೊಡ್ತಾನೆ ಭಗವಂತ. ಅವರೇನೋ ಮಾಡ್ತಾ ಇದ್ದಾಗ ಅವರೇನೋ ಅಕಸ್ಮಾತ್ ಪುಣ್ಯಕರ್ಮ ಮಾಡಿರ್ತಾರೆ, ಆ ಪುಣ್ಯಕರ್ಮಗಳನ್ನು ತೆಗೆದುಬಿಟ್ಟು ಭಗವದ್ ಭಕ್ತರಿಗೆ ಕೊಡ್ತಾನೆ ಭಗವಂತ. ಇದಕ್ಕೆ ಪ್ರಮಾಣ ಏನು? ಯೇಸ್ತುರ್ವಿಧಿ ನಿಷೇಧೇಭ್ಯೋ ಬಹಿರ್ಭೂತಾಸುರಾದಯ ತೇಷಾಂ ಸುಖಸ್ಯ ಭೋಕ್ತಾರೋ ವಿಷ್ಣುವಾದ್ಯ ಭಾಗಶೋಕಿಳ ದೈತ್ಯಾನಾಂ ತತ್ರ ನೈವಾಸ್ತಿ ಪುಣ್ಯಕರ್ಮ ವಿಭಾಗ ಪುಣ್ಯಭಾಗ ಹರತ್ತೇಷಾಂ ಸ್ವಯಮೇವ ಜನಾರ್ದನ. ಹೀಗೆ ಭಗವಂತ ತಾನು ಫಲಗಳನ್ನು ಕೊಟ್ಟು ದೈತ್ಯರಿಗೆ ದೇವತೆಗಳಿಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಭಗವಂತ ಅವರವರ ಕೆಲಸಗಳನ್ನು ಮಾಡಿಸಿ ಫಲವನ್ನು ಕೊಡ್ತಾನೆ. ಮುಂದೆ ಹೇಳ್ತಾರೆ, ತೋಯಜಾಪ್ತನ ಕಿರಣ ವೃಕ್ಷಛಾಯ ವರ್ತಿಸುವಂತೆ ಕಮಲದಳಾಯತಾಕ್ಷನು ಸರ್ವರೊಳು ವ್ಯಾಪಿಸಿದ ಕಾರಣದಿ ಹೇಯ ಸದ್ಗುಣ ಕರ್ಮ ತೋರ್ಪವು ನ್ಯಾಯ ಕೋವಿದರಿಗೆ ನಿರಂತರ ಶ್ರೀಯರಸನೆ ಸರ್ವೋತ್ತಮೋತ್ತಮನೆಂದು ಪೇಳುವರು. ಭಗವದ್ಭಕ್ತರು ಏನು ಮಾಡ್ತಾರೆ, ಪರಮಾತ್ಮ ಸರ್ವೋತ್ತಮ ಅಂತ ಬಿಂಬಕ್ರಿಯಾದ್ವಾರ ಪ್ರತಿಬಿಂಬಕ್ರಿಯಾದ್ವಾರ ನಡೆಯುತ್ತದೆ ಅಂತ ಹೇಳ್ತಾರೆ. ಹೇಗೆ? ತೋಯಜಾಪ್ತನ ಕಿರಣ. ತೋಯಜ ಅಂದರೆ ಉದಕ, ಉದಕಲ್ಲಿ ಜನಿಸಿದವು ತೋಯಜ ಅಂದರೆ ಕಮಲಗಳು, ಉದಕದಲ್ಲಿ ಜನಿಸಿದ್ದ ಕಮಲಗಳಿಗೆ ಸ್ನೇಹಿತ ಯಾರು? ಸೂರ್ಯ ಬಂದರೆ ಅವು ಅರಳುತ್ತವೆ, ಸೂರ್ಯ ಹೋದ್ಮೇಲೆ ಮುದುಡ್ತವೆ, ಸೂರ್ಯ ಸ್ನೇಹಿತ. ಅವನ ದೆಸೆಯಿಂದ ವೃಕ್ಷಛಾಯ ಸಕಲ ವೃಕ್ಷಗಳು ಅವರ ನೆರಳು ಬೀಳುವುದು ಯಾವಾಗ? ಸೂರ್ಯನ ಪ್ರಕಾಶ ಅವರ ಮೇಲೆ ಬಿದ್ದಾಗ ಹಾಗೆ ತಿರುಗುತ್ತವೋ ಹಾಗೆ. ಅಂದರೆ ಇಲ್ಲಿ ವೃಕ್ಷ ಸದೃಶ ಜೀವರು, ಛಾಯಾ ಸದೃಶ ಯಾವುದು? ಜೀವರ ಅನಾದಿ ಸ್ವರೂಪ ದೇಹ. ಹಾಗೆಯೇ ಸ್ವರೂಪಭೂತ ಸ್ವಾತಂತ್ರ್ಯ ಆ ಛಾಯಾಕಾರ ಭೇದದಿಂದ ಸ್ಥಾನ ಭೇದಗಳ ಸಂಚರಿಸಿದಂತೆ ಏನು ಮಾಡ್ತಾರೆ, ದೇಹೇಂದ್ರಿಯಗಳಿಂದ ಪರಮಾತ್ಮ ವ್ಯಾಪಾರವನ್ನು ಮಾಡಿಸ್ತಾನೆ. ಕಮಲದಳಾಯತಾಕ್ಷನು ಅಂದರೆ ಕಮಲದ ನಯನವುಳ್ಳವನು. ಸರ್ವರೊಳು ವೃಕ್ಷ ಸದೃಶರಾದ ಬ್ರಹ್ಮಾದಿ ತೃಣಾದಿ ತ್ರಿವಿಧ ಜರ್ಮ ಪ್ರಾಣಿಗಳಲ್ಲಿ ಛಾಯಾ ದೃಶ್ಯನಾಗಿ ಇದ್ದೆಯಲ್ಲ ಅವರವರ ಸ್ವರೂಪಭೂತ ಸ್ವಾತಂತ್ರ್ಯ ಅದರೊಳಗೆ ವ್ಯಾಪಿಸಿದ ಕಾರಣ ಭಗವಂತನ ಕಿರಣಗಳು ಸೂರ್ಯನ ಕಿರಣಗಳು ಛಾಯವನ್ನು ಹೇಗೆ ವ್ಯಾಪಿಸುತ್ತೋ ಹಾಗೆ ಪರಮಾತ್ಮನೆಂಬ ಸೂರ್ಯಕಿರಣಗಳಿಗೆ ಭಗವಂತ ಇವರ ಛಾಯಾದಲ್ಲಿ ವ್ಯಾಪಿಸ್ತಿರ್ತಾನೆ. ಆವಾಗ ಛಾಯಾಗೆ ಬಂದಂಗೆ ಇವರಿಗೆ ಸ್ವಾತಂತ್ರ್ಯ
ಪ್ರವೃತ್ತಿ ಆಗತ್ತೆ. ತತ್ಪೂರ್ವದಲ್ಲಿ ವೃಕ್ಷ ಛಾಯಕ್ಕೆ ವ್ಯಕ್ತಿ ಇಲ್ಲದೆ ಇತ್ತು. ಹಾಗೆ ಛಾಯಾಸದೃಶವಾದ ಜೀವನ ಸ್ವಾತಂತ್ರ್ಯ ಅನಭಿವ್ಯಕ್ತವಾಗಿತ್ತು. ಭಗವಂತ ಯಾವಾಗ ಪ್ರಕಟಗೊಂಡ ಅದು ಅಭಿವ್ಯಕ್ತವಾಯಿತು. ವ್ಯಾಪಾರ ನಡೀತಕ್ಕೆ ಸ್ಟಾರ್ಟ್ ಆಗತ್ತೆ. ಹೇಯ ಅಂದರೆ ಕೆಟ್ಟದು, ಬೇಡವಾದದ್ದು. ಹೇಯ ಗುಣಗಳುಳ್ಳ ಯಾರು? ದೈತ್ಯರು, ರಾಕ್ಷಸರು, ತಮೋಯೋಗ್ಯರು. ಸದ್ಗುಣ ಸತ್ವಗುಣಗಳನ್ನುಳ್ಳ ಮುಕ್ತಿಯೋಗ್ಯರು. ಕರ್ಮ ತೋರ್ಪವು, ಅವರ ಒಳ್ಳೆಯ ಕರ್ಮಗಳು, ದುಷ್ಟ ಕರ್ಮಗಳು, ಕೆಟ್ಟ ಕರ್ಮಗಳು ಕಾಣ್ತಾ ಹೋಗ್ತವೆ. ಹೇಗೆ ಮಾಡಿರುತ್ತೆ? ಬಿಂಬಕ್ರಿಯಾದ್ವಾರ ಪ್ರತಿಬಿಂಬ ಕ್ರಿಯೆ ನಡೀತದೆ. ನೋಡಿ, ಬಿಂಬ ಹೇಳಿದ್ದೆ ನಿಮಗೆ, ಬಿಂಬ ಚಲಿಸದೆ ಪ್ರತಿಬಿಂಬ ಚಲಿಸೋದು. ನಮ್ಮಲ್ಲಿ ಒಂದು ಕ್ರಿಯೆ ಆಗಬೇಕು ಅಂದರೆ ಬಿಂಬ ಚಲಿಸಬೇಕು. ನಮ್ಮ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮ ಬಿಂಬರೂಪಿಯಾಗಿ ಒಂದೊಂದು ರೂಪದಿಂದ ಇದ್ದಾನೆ. ಅವರಿಗೆ ಏನು ರೂಪ ಬರುತ್ತೋ ಆ ರೂಪದಲ್ಲಿ ಭಗವಂತ ಅವರ ಹೃದಯದಲ್ಲಿ ಇದ್ದಾನೆ. ಅದನ್ನು ಇರುವ ಅರಿವು ನಮಗಿಲ್ಲ. ಆ ಬಿಂಬರೂಪಿ ಏನು ವ್ಯಾಪಾರ ಮಾಡ್ತಾನೋ ನಾವು ಅದನ್ನು ಪ್ರತಿಬಿಂಬ ಮಾಡ್ತೀವಿ. ಯಾಕೆಂದರೆ ಉದಾಹರಣೆ ನಿಮ್ಗೆ ಹೇಳಿದ್ದೆ, ಕನ್ನಡಿನಲ್ಲಿ ನಿಂತ್ಕೊಂಡ್ಬಿಟ್ಟು ನಾವು ಕೈ ಎತ್ತಿದರೆ ಕನ್ನಡಿಯಲ್ಲಿ ಪ್ರತಿಬಿಂಬ ಕೈ ಎತ್ತತ್ತೆ. ನಾವೇ ಕೈ ಎತ್ತಲಿಲ್ಲ, ಕನ್ನಡಿನಲ್ಲಿದ್ದ ಕೈ ಎತ್ತತ್ತ. ಹಾಗೆ ಪರಮಾತ್ಮ ಒಳಗಿದ್ದವನು ಚಲಿಸಿದರೆ ನಾವು ಚಲಿಸ್ತೀವಿ, ಇಲ್ದಾರೆ ನಾವು ಚಲಿಸ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಬಿಂಬ ಪ್ರತಿಬಿಂಬ. ಹಾಗೆ ಬಿಂಬರೂಪಿ ಪರಮಾತ್ಮ ತಾನು ನಮ್ಮಲ್ಲಿದ್ದು ಬಿಟ್ಟು ಸ್ವಾತಂತ್ರ್ಯ ಗುಣಗಳಿಂದ ನಮ್ಮಲ್ಲಿ ಕ್ರಿಯೆಯನ್ನು ಮಾಡಿಸಿ ನಾನು ಮಾಡಿದೆ ಅನ್ನುವ ಬುದ್ಧಿಯನ್ನು ಕೊಡ್ತಾನೆ. ನಾನು ಮಾಡಿದಾನೆ ಅಂತ ಕಾಣುತ್ತೆ. ಹಂಗೆ ಹೇಗೆ ಮಾಡ್ತಾನೆ? ನಿರಂತರವಾಗಿ ಸರ್ವಕಾಲದಲ್ಲೂ ಮಾಡ್ತಾನೆ. ಇದು ಕೋವಿದರಿಗೆ ಅಂದರೆ ಸಕಲ ಸಚ್ಚಾಸ್ತ್ರ ಜ್ಞಾನಿಗಳಿಗೆ. ಅವರಿಗೆ ಏನಿರುತ್ತೆ? ಸಚ್ಚಾಸ್ತ್ರವನ್ನು ತಿಳಿದುಕೊಂಡು ಬಿಟ್ಟು ಭಗವಂತನ ಭಕ್ತರಿಗೆ ಭಗವಂತ ನಡೆಸ್ತಾ ಇದ್ದಾನಪ್ಪ, ನಾನು ನಡೀತಾ ಇದ್ದೇನೆ, ಭಗವಂತ ಮಾಡ್ತಾ ಇದ್ದಾನೆ, ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೇನೆ, ಅವನನುಸಾರಿಯಾಗಿ ನಾನು ಸ್ವತಂತ್ರನಲ್ಲ ಎಂಬ ಅರಿವು ಸದಾಕಾಲ ಇರುತ್ತೆ ಅವರಿಗೆ. ರಮಾಪತಿಯಾದ ಭಗವಂತ ಶ್ರೀಯರಸ ಸರ್ವೋತ್ತಮ, ಅತ್ಯಂತ ಉತ್ಕೃಷ್ಟ. ಎಲ್ಲ ಬ್ರಹ್ಮ, ವಾಯು, ರುದ್ರದೇವರು, ಇಂದ್ರದೇವರು, ಲಕ್ಷ್ಮಿ ಇವರೆಲ್ಲರಿಗಿಂತ ಉತ್ತಮನಾದ ಪರಮಾತ್ಮ ನಮ್ಮಲ್ಲಿ ಇದ್ದು ವ್ಯಾಪಾರ ಮಾಡ್ತಾ ಇದ್ದಾನೆ. ತತ್ವಾಭಿಮಾನಿಗಳ ದ್ವಾರ, ತದ್ದಂತರ್ಯಾಮಿಯಾದ ಮುಖ್ಯ ಪ್ರಾಣದ ದ್ವಾರ ನಮ್ಮಲ್ಲಿ ನಿಂತು ಕ್ರಿಯೆಗಳನ್ನು ಮಾಡಿಸ್ತಾ ಇದ್ದಾನೆ. ಸ್ವಾತಂತ್ರ್ಯ ಗುಣಗಳನ್ನು ನಮಗೆ ಕೊಟ್ಟಿದ್ದಾನೆ. ಅಂದರೆ ನಮ್ಮ ಕರ್ತೃತ್ವ ಶಕ್ತಿಗೆ ಅನುಸಾರವಾಗಿ ಭಗವಂತ ಆ ರೂಪದಿಂದ ಪ್ರವೇಶ ಮಾಡಿ ನಮಗೆ ಆ ಕ್ರಿಯೆಯನ್ನು ಮಾಡಿಸ್ತಾ ಇದ್ದಾನೆ ಅಂತ ಆ ಮುಕ್ತಿಯೋಗ್ಯ ಜೀವಿಗಳು ತಿಳಿದುಕೊಂಡಿರ್ತಾರೆ. ಹೋಗಲಿ, ಇಲ್ಲೆಲ್ಲ ಇದೆಯಪ್ಪ, ಮೋಕ್ಷಕ್ಕೆ ಹೋದ್ಮೇಲೆ ನಾವು ಮೋಕ್ಷಕ್ಕೆ ಹೋಗಿದ್ದೀವಲ್ವ, ನಾವು ಸ್ವತಂತ್ರರು ಅಂತಂದ್ಬಿಟ್ರೆ ಅಲ್ಲ. ಪರಮಾತ್ಮ ನೋಡಿ, ಪರಮಾತ್ಮ ಮೋಕ್ಷದಲ್ಲಿಯೂ ಕೂಡ ನಮಗೆ ಬಿಂಬರೂಪಿಯಾಗೇ ಇರ್ತಾನೆ. ಭಗವಂತ ನಮ್ಮನ್ನು ಬಿಟ್ಟು ಚಲಿಸೋಲ್ಲ. ಭಗವಂತನ ಬಗ್ಗೆ ಕರುಣೆ ನೋಡಿ, ನಮಗೆ ಜೀವ ಕೊಟ್ಟು ಸ್ಥೂಲ ದೇಹ ಕೊಟ್ಟು ಅದರಲ್ಲಿ ತಾನು ಪ್ರವೇಶ ಮಾಡಿ ನಮ್ಮಲ್ಲಿ ಮಾಡಿಸಿ ನಮಗೆ ಉದ್ಧಾರ ಮಾಡಲಿಕ್ಕೆ ಸಾಧನೆ ಮಾಡಿಸ್ತಾನೆ. ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ ಭಗವಂತ ನಮ್ಮೊಳಗಿದ್ದು ನಮಗೆ ಬಿಂಬರೂಪಿಯಾಗಿದ್ದು ಅವನು ಆನಂದವನ್ನು ಕೊಡಿಸ್ತಾನೆ. ಭಗವಂತ ಅಂತಹ ಕರುಣಿಯವನು ಅಂತ ತಾತ್ಪರ್ಯ ತಿಳ್ಕೊಳ್ಬೇಕು. ಮುಂದೆ ಹೇಳ್ತಾರೆ ದಾಸರು, ಮೂಲ ಕಾರಣ ಪ್ರಕೃತಿಯ ನಿಪ ಮಹಾಲಕುಮಿ ಎಲ್ಲರೊಳಗಿದ್ದು ಸುಲೇಲೆಗೈವದ ಪುಣ್ಯ ಪಾಪಗಳರ್ಪಿಸುವಳು ಪತಿಗೆ ಪಾಲಗಡೊಳು ಬಿದ್ದ ಜಲಕೀಲಾಲವೆನಿಪದೆ ಜೀವಕೃತ ಕರ್ಮಾಳಿ ತದ್ವತು ಶುಭವು ಎನಿಪವು ಎಲ್ಲ ಕಾಲದಲ್ಲಿ. ಇದಕ್ಕೆ ಪ್ರಮಾಣ ಕ್ಷೀರಾಬ್ಧಿ ಪಠಿತಂ ತೋಯಂ ಯಥಾ ಕ್ಷೀರತ್ವ ಮುಷ್ಣತೆ ಅಂತ. ಅಂದರೆ ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ, ಭಗವದ್ಭಕ್ತರು ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿತ ಮಾಡಬೇಕೆಂತೂ, ಹಾಗೆ ಅರ್ಪಿಸೋದ್ರಿಂದ ಪಾಪಕರ್ಮಗಳು ಲೇಪ ಆಗುವುದಿಲ್ಲ, ಶುಭ ಕರ್ಮಗಳು ಆಗ್ತವೆ ಅಂತ ಹೇಳ್ತಾರೆ. ಸ್ಥೂಲ ದೇಹ ಇಲ್ಲದೆ ಈ ಜೀವನಿಗೆ ಕರ್ಮ ಮಾಡೋದು ಸಾಧ್ಯ ಇಲ್ಲ. ಸ್ಥೂಲ ದೇಹದಿಂದ ಕರ್ಮಗಳನ್ನು ಮಾಡೋದಕ್ಕೆ ಇಚ್ಛಾರೂಪವಾದ ಪ್ರೇರಣಾದಿಗಳು ಪರಮಾತ್ಮ ಮಾಡಬೇಕಾದರೆ ಪ್ರಥಮತಃ ಅನಾದಿಲಿಂಗನಾದ ಅಣುವಾದ ಜೀವನೇ ಮೂಲ. ಇಲ್ಲಿ ಪ್ರಥಮತಃ ಮೂಲಭೂತನಾದ ಜೀವಾಂತರ್ಗತನಿಗೆ ಬಿಂಬ ಜೀವೇಂದ್ರಿಯಾದಿಗಳಿಗೆ ಪ್ರೇರಿಸ್ತಾನೆ. ಅದಕ್ಕೆ ಇನ್ನೊಂದು ಮೂಲ ಜೀವನ ಲಿಂಗಗತ ಅನಾದಿ ಕರ್ಮ. ಮೂರನೇದು ಜೀವ ಪ್ರಯತ್ನ. ಮೂರೂ ಮೂಲಭೂತಗಳು. ಇದು ಮೂರಕ್ಕೆ ಪ್ರೇರಣೆ ಮಾಡೋದಕ್ಕೆ ಜೀವಾಂತರದ ಬಿಂಬರೂಪಿ ಪರಮಾತ್ಮ. ಈ ಪರಮಾತ್ಮ ಏನು ಮಾಡ್ತಾನೆ? ಪ್ರಕೃತಿ ಎನಿಪ, ಮೂಲ ಪ್ರಕೃತಿ, ಎಲ್ಲದಿಗೂ ಮೂಲ ಕಾರಣಗಳು ಯಾರು? ಮಹಾಲಕ್ಷ್ಮಿ.
ಅಸ್ವತಂತ್ರ ಚೇತನರೊಳಗೆ ಶ್ರೇಷ್ಠಳಾದ ಮಹಾಲಕ್ಷ್ಮಿ, ಅಸ್ವತಂತ್ರ ಚೇತನರು ಏನಿದ್ದಾರೆ ಭಗವಂತನ ಬಿಟ್ಟು ಎಲ್ಲರೂ ಅಸ್ವತಂತ್ರರು, ಆ ಚೇತನರೊಳಗೆ ಅತ್ಯಂತ ಶ್ರೇಷ್ಠಳಾದವಳು ಮಹಾಲಕ್ಷ್ಮಿ. ಅವಳ ಸಹಿತವಾಗಿ ಎಲ್ಲರೊಳಗಿರ್ತಾನೆ. ಭಗ್ಮಾದಿ ತೃಣಾಂತ ವಿವಿಧ ಜೀವರ ಅಣುಸ್ವರೂಪಗಳಿದ್ದು ಸ್ಥೂಲ ದೇಹದಿಂದ ಮಾಡಿದ ಕರ್ಮಗಳಲ್ಲಿ ಭಗವಂತನ ಇಚ್ಛಾ ಉಂಟು ಮಾಡಿಸಿಬಿಟ್ಟು ಅವಳೇನು ಮಾಡ್ತಾಳೆ, ಪರಮಾತ್ಮನಿಗೆ ಅರ್ಪಿಸ್ತಾಳೆ, ಪತಿಗೆ ಅರ್ಪಿಸ್ತಾಳೆ ಅವಳು. ಇದನ್ನು ಏನು ಸದೃಶ ಮಾಡಿದ್ದಾನೆ, ಪುಣ್ಯ ಪಾಪಗಳ ಅರ್ಪಿಸಲು ಪುಣ್ಯವೆಂಬುದು ಕ್ಷೀರ, ಪಾಪ ಎಂಬುದು ಉದಕ. ಎರಡೂ ಅರ್ಪಿತ ಮಾಡಿದ್ರೆ ಏನಾಗುತ್ತೆ, ಎರಡೂ ಪುಣ್ಯಗಳೇ ಆಗ್ತವೆ. ಇದಕ್ಕೆ ಉದಾಹರಣೆ ಕೊಡ್ತಾರೆ. ಕ್ಷೀರ ಸಮುದ್ರದಲ್ಲಿ ಒಂದು ಕ್ಷೀರ ಸಮುದ್ರ ಇದೆ, ದೊಡ್ಡ ಹಾಳಿನ ಸಮುದ್ರ ಇದೆ. ಹಾಳಿನ ಸಮುದ್ರದಲ್ಲಿ ತೆಗೆದುಕೊಂಡು ಬಿಟ್ಟು ಒಂದು ತಮ್ಗೆ ನೀರು ಹಾಕಿದರೆ ಅದು ಹಾಲೇ ಅಂತಾರೆ ಹೊರತು ನೀರು ಅನ್ನಲ್ಲ ಅಲ್ವಾ, ನೀರು ಅಂತರ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷೀರ ಸಮುದ್ರದಲ್ಲಿ ದೊಡ್ಡ ಕೊಡ ಹಾಲಿನಲ್ಲಿ ಒಂದು ಲೋಟ ನೀರು ಹಾಕಿದರೆ ಅದು ಹಾಲು ಅಂತಲೇ ಅಂತಾರೆ ಅಲ್ವಾ. ಹಾಗೆ ಅಷ್ಟು ದೊಡ್ಡ ಪುಣ್ಯವನ್ನೆಲ್ಲ ಮಾಡಿದಾಗ ಒಂದು ಸ್ವಲ್ಪ ಪಾಪವನ್ನು ಮಾಡ್ತಾನೆ ಭಗವಂತ, ಅದನ್ನು ಪುಣ್ಯದನ್ನೇ ಮಾಡೋ ಹಾಗೆ ಮಾಡ್ತಾನೆ, ಪುಣ್ಯ ರೂಪ ಆಗುವ ಹಾಗೆ ಮಾಡ್ತಾನೆ. ಜೀವಕೃತ ಕರ್ಮ, ಜೀವಕೃತ ಬಿಂಬಕ್ರಿಯಾ ಪ್ರತಿಬಿಂಬಕ್ರಿಯಾ ಅನುಸಂಧಾನದಿಂದ ನಾನು ನನ್ನದು ಎಂಬ ಮಮತೆಗಳನ್ನು ಬಿಟ್ಟು ಜೀವರಿಂದ ಮಾಡಲ್ಪಟ್ಟ ಪುಣ್ಯ ಪಾಪಗಳ ಪಂಕ್ತಿಗಳು ಕ್ಷೀರ ಸಮುದ್ರ ಸದೃಶನಾದ ಪರಮಾತ್ಮನಿಗೆ ಪುಣ್ಯದೂದಕವಾದ ಸದೃಶವಾದ ಪಾಪ ಎರಡೂ ಅರ್ಪಿಸಲು ಏನು ಮಾಡ್ತಾನೆ ಭಗವಂತ. ಅವು ಕ್ಷೀರದಲ್ಲಿ ಹೇಗೆ ಹಾಲಿನಲ್ಲಿ ಹೇಗೆ ನೀರಿನ ಬಿಂದುಗಳಾದರೆ ಅದು ಹಾಲು ಅಂತ ಕರೆಸ್ಕೊಳ್ತಾದೋ ಹಾಗೆ ಭಗವಂತನಿಗೆ ನಾವು ಅರ್ಪಿಸಿದಾಗ ಭಗವಂತ ಏನು ಮಾಡ್ತಾನೆ, ಅವು ಶುಭವೆನಿಸಿಕೊಳ್ತವೆ. ಪಾಪಕರ್ಮಗಳು ಕೂಡ ಎಲ್ಲ ಕಾಲದಲ್ಲಿ ಅಹಂಕಾರಗಳನ್ನು ಬಿಟ್ಟು ನಾನು ನನ್ನದು ಎಂಬ ಅಹಂಕಾರ ಮಮಕಾರಗಳನ್ನು ಬಿಟ್ಟು ಬಿಂಬಕ್ರಿಯಾದ್ವಾರ ಅನುಸಂಧಾನ ಮಾಡಿದರೆ, ದ್ವಂದ್ವ ಕರ್ಮಗಳನ್ನು ಅರ್ಪಿಸಿದರೆ, ದ್ವಂದ್ವ ಕರ್ಮಗಳನ್ನು ಬಿದ್ದರೆ ನಾವು ಹಾಗೆ ಅರ್ಪಿಸಿದರೆ ಭಗವಂತ ನಮ್ಮ ಪಾಪಗಳನ್ನು ಪುಣ್ಯಗಳನ್ನಾಗಿ ಅಲ್ಪ ಪಾಪಗಳನ್ನಾಗಿ ಮಾಡ್ತಾನೆ. ಇದು ನೋಡಿ ದೃಷ್ಟಾಂತ. ನಾವು ಇದರ ತಾತ್ಪರ್ಯ ಏನಪ್ಪ ಅಂದರೆ, ನಾವು ಮಾಡುವ ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಅರ್ಪಿಸುವ ವಿಧಾನ ಮಾತ್ರ ಬೇರೆ. ಮುಂದೆ ಹೇಳ್ತಾರೆ, ಜ್ಞಾನ ಸುಖ ಬಲಪೂರ್ಣ ವಿಷ್ಣುವಿಗೇನು ಮಾಳ್ಪವು ತ್ರಿಗುಣ ಕಾರ್ಯ ಕೃಷಾನುವಿನ ಕ್ರಿವಿ ಕವಿದು ಭಕ್ಷಿಪುದುಂಟೆ ಲೋಕದೊಳೋ. ಈ ನಳಿನ ಜಾಂಡವನು ಬ್ರಹ್ಮೇಶಾನ ಮುಖ್ಯ ಸುರಾಸುರ ಕಾಲಾನಳನ ಓಲ್ನುಂಗುವಗೆ ಈ ಪಾಪಗಳ ಭಯವುಂಟೆ. ಹೌದು, ನಾವೇನೋ ದ್ವಂದ್ವ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸ್ತೇವೆ. ಇದರಿಂದ ಭಗವಂತನಿಗೆ ಏನಾದರೂ ಬಾಧಕ ಇದೆಯೇ? ಪುಣ್ಯ ಪಾಪಗಳನ್ನು ಅರ್ಪಿಸ್ತೇವೆ, ಇದರಿಂದ ಭಗವಂತನಿಗೆ ಸುಖ ಆಗತ್ತಾ ದುಃಖ ಆಗತ್ತಾ ಅಂದರೆ ಬಾಧಕ ಏನೂ ಇಲ್ಲ ಭಗವಂತನಿಗೆ ಅಂತ ದಾಸವರೇಣ್ಯರು ಹೇಳ್ತಾರೆ. ಜ್ಞಾನ ಸುಖ ಬಲಪೂರ್ಣ ಅಂದರೆ ಏನು ಹೇಳ್ಕೋಬೇಕು? ಜ್ಞಾನಪೂರ್ಣ, ಸುಖಪೂರ್ಣ, ಬಲಪೂರ್ಣ, ಎಲ್ಲ ಪೂರ್ಣವಾದ ಗುಣಗಳು ಇವುಗಳನ್ನುಳ್ಳ ಭಗವಂತನಿಗೆ ತ್ರಿಗುಣ ಕಾರ್ಯ ಜೀವರು, ಸತ್ವ ರಜಸ್ಸು ತಮೋ ಗುಣಗಳಿಂದ ಕೂಡಿದ ಜೀವರು ಅರ್ಪಿಸಿದ ಆ ತ್ರಿಗುಣದಿಂದ ಜನ್ಯವಾದ ಪಾಪ ಪುಣ್ಯ ಕರ್ಮಗಳು ಏನು ಮಾಡತ್ರಿ ಭಗವಂತನಿಗೆ? ಏನು ಮಾಡಲಿಕ್ಕೆ ಸಾಧ್ಯ? ತ್ರಿಗುಣಾತೀತ ಅವನು. ಆದ್ದರಿಂದ ಪರಮಾತ್ಮನ ಅಸದೃಶ ಮಹಿಮೆಗೆ ಏನೂ ಬಾಧ ಇಲ್ಲ. ಇದಕ್ಕೆ ದೃಷ್ಟಾಂತ ಕೊಡ್ತಾರೆ. ಏನೋ ಒಂದು ಹುಳುಗಳು ಒಂದಿಷ್ಟು ಇರ್ತವೆ, ಗೆದ್ದಲುಳುಗಳೋ ಯಾವುದೋ ಹುಳುಗಳು ಇರ್ತವೆ. ಏನು ಮಾಡ್ತವೆ ಅವು? ಮುತ್ತುಕೊಂಡು ಹಿಂಸೆ ಕೊಡ್ತಾ ಇರ್ತವೆ, ಅಲ್ಲಿ ಇಲ್ಲಿ ಮುತ್ಕೊಂಡು ಹಿಂಸೆ ಕೊಡ್ತಾ ಇರ್ತವೆ. ಹೆಂಗೆ ಕೊಡ್ತಾವೋ ಆ ಹುಳುಗಳು ಅಗ್ನಿಯಲ್ಲಿ ಬಿದ್ದು ಅಗ್ನಿಗೆ ತೊಂದರೆ ಕೊಡ್ತಾವ, ಅಗ್ನಿಯನ್ನು ತಿಂತಾವ? ಇಲ್ಲ, ಅಗ್ನಿನೇ ಆ ಹುಳುಗಳನ್ನು ತಿಂತಾವೆ. ಇದು ದೃಷ್ಟಾಂತ. ಅಂದರೆ ಪುಣ್ಯ ಪಾಪಗಳನ್ನು ಕರ್ಮಗಳು ಭಗವಂತನಿಗೆ ಲೇಪ ಆಗತ್ತ ಅಂದರೆ ಭಗವಂತ ಅಗ್ನಿ ಇದ್ದ ಹಾಗೆ. ಅಗ್ನಿಗೆ ಇವ್ಯಾವುದೂ ಲೆಕ್ಕ ಇಲ್ಲ. ಅಗ್ನಿ ಶುಚಿ, ಅಗ್ನಿ ಏನು ಮಾಡ್ತಾನೆ? ಎಲ್ಲವನ್ನೂ ಸ್ವಾಹ ಮಾಡ್ತಾನೆ. ಆದರೂ ಅಗ್ನಿ ಪವಿತ್ರ ಅಲ್ವಾ? ಅಗ್ನಿ ಪವಿತ್ರ. ಹಾಗೆ ಭಗವಂತ. ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮೇಶಾನ ಮುಖ್ಯ ಅಂದರೆ ಬ್ರಹ್ಮ, ರುದ್ರದೇವರು ಮೊದಲಾದ ಸುರದೇವತೆಗಳಿಂದ ಹಿಡಿದುಕೊಂಡು ತೃಣಾಂತ ಮುಕ್ತಿಯೋಗ್ಯ ಜೀವರಿಗೆ ಅಸುರರು ತಮ್ಮ ಯೋಗ್ಯತೆಯ ಅನುಸಾರವಾಗಿ ನಿತ್ಯ ಸಂಸಾರಿ ತೃಣಾಂತ ಜೀವರು ಕಾಲಾನಳನ ಓಲ್
ಇವರೆಲ್ಲರೂ ಮಾಡುವ ಪಾಪಕರ್ಮಗಳು ಅಗ್ನಿಯಲ್ಲಿ ನೀವು ಏನು ಅನಿಷಿದ್ಧ ಪರಮ ಪಾಪ ಹಾಕ್ತಿರೋ ಪದಾರ್ಥಗಳನ್ನು ಹಾಕ್ತೀವಿ ಅವೆಲ್ಲವನ್ನು ಭಸ್ಮ ಮಾಡುತ್ತೆ. ಅದು ಅಗ್ನಿಗೆ ಅದರಿಂದ ಏನಾಗಲ್ಲ, ಅಗ್ನಿಗೆ ದೋಷ ಬರಲ್ಲ. ನಮ್ಮ ಅಶುಭಗಳನ್ನು ಅದು ಭಸ್ಮ ಮಾಡುತ್ತೆ. ನಿಷೇಧ ಪದಾರ್ಥಗಳನ್ನು ಹಾಕಿದರೂ ಅದನ್ನು ಭಸ್ಮ ಮಾಡುತ್ತೆ ಅಗ್ನಿ. ಹೀಗೆ ಪರಮಾತ್ಮ ಅಗ್ನಿ ಸದೃಶವಾದವರು ಈ ಪಾಪಗಳು ತನ್ನ ಭಕ್ತರು ಕೊಟ್ಟ ಪಾಪ ಸಮೂಹಗಳನ್ನು ನುಂಗುವ ಪರಮಾತ್ಮನಿಗೆ ಪಾಪಗಳು ತನಗೆ ಅರ್ಪಿಸ್ತಾರೆ ಅಂತ ಭಯ ಉಂಟಾ? ಹೇಗೆ ಭಯ ಬರುತ್ತೆ? ಪತಿತ ಪಾವನ ಶಬ್ದ ತನ್ನ ಒಂದು ನಾಮದಿಂದಲೇ ಎಲ್ಲ ಪಾಪಗಳನ್ನು ಭಸ್ಮ ಮಾಡುವ ಭಗವಂತನಿಗೆ ಪಾಪಗಳನ್ನು ಅರ್ಪಿಸಿದರೆ ಅದನ್ನು ಸ್ವೀಕಾರ ಮಾಡಿ ಜೀವರನ್ನು ಶುದ್ಧರನ್ನಾಗಿ ಮಾಡ್ತಾನೆ ಭಗವಂತ ಅಂತ ಇದರ ತಾತ್ಪರ್ಯ. ನಾವು ಅರ್ಪಿಸಿದ ಕರ್ಮಗಳು ದ್ವಂದ್ವ ಕರ್ಮಗಳಿಂದ ಭಗವಂತನಿಗೆ ಏನೂ ಬಾಧವಿಲ್ಲ ಅಂತ ತಾತ್ಪರ್ಯವನ್ನು ದಾಸವರೇಣ್ಯರು ಕೊಡ್ತಾರೆ. ಮುಂದೆ ಹೇಳ್ತಾರೆ, ಮೋದಶಿರ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಎಂಬುದು ಮೃಗಾದಿ ಶ್ರುತಿಗಳು ಪೇಳುವವು ಆನಂದಮಯ ಹರಿಗೆ. ಮೋದ ವೈಶಿಕ ಸುಖ ವಿಶೇಷ ಪ್ರಮೋದ ಪಾರತ್ರಿಕ ಸುಖಪ್ರದನಾದ ಕಾರಣದಿಂದ ಮೋದ ಪ್ರಮೋದ ನೆನೆಸಿದನು. ಜ್ಞಾನಪೂರ್ವಕದಿಂದ ಶಾರದಲ್ಲಿ ಹೇಳಿದ ರೀತಿಯಿಂದ ನಾವು ದ್ವಂದ್ವ ಕರ್ಮವನ್ನು ಭಗವಂತನಿಗೆ ಅರ್ಪಿಸಿದರೆ ಈ ಐಹಿಕದಲ್ಲೇನು ಪಾರತ್ರಿಕದಲ್ಲಿಯೂ ಉಭಯ ಸುಖಗಳನ್ನು ಕೊಡ್ತಕ್ಕವನು ಪರಮಾತ್ಮನೇ ಅಂತ ಇದರಿಂದ ಹೇಳ್ತಾರೆ. ಆನಂದವನ್ನೇ ಶರೀರವಾಗಿ ಹೊಂದಿದ ಶ್ರೀಹರಿ ಅವನಿಗೆ ಮೋದ ಎನಿಸತಕ್ಕ ಶಿರಸ್ಸು ದಕ್ಷಿಣ ಪಕ್ಷ ಅಂದರೆ ಬಲಭಾಗ, ಅದೇ ಪ್ರಮೋದ ಎಂಬುದು ಉತ್ತರ ಪಕ್ಷ, ಶಿರಸ್ಸಿಗೆ ಉತ್ತರ ಪಕ್ಷವಾಗಿದೆ ಅಂತಲೂ ಮೋದ ಅಂದರೆ ಏನು? ಮೋದ ಅಂದರೆ ವೈಶಿಕ ಸುಖಗಳು. ವೈಶಿಕ ಸುಖಗಳಿಗೆ ಮೋದ ಅಂತ ಕರೀತಾರೆ. ವಿಷಯಾದಿಗಳಿಂದ ನಾವು ಏನು ವಿಷಯಾದಿಗಳನ್ನು ನೋಡ್ತೀವೋ ಅದನ್ನು ಸುಖ ಪಡ್ತೀವಲ್ಲ, ಅದು ಮೋದ ಅನಿಸ್ಕೊಳ್ಳುತ್ತೆ. ಪ್ರಮೋದ ಎಂದರೆ ಪಾರತ್ರಿಕ ಸುಖ. ಪರಲೋಕಗಳಲ್ಲಿ ಛೇದವ ದ್ವೀಪಾದಿ 3 ಲೋಕಗಳಲ್ಲಿ ಲಿಂಗಭಂಗ ನಂತರ ಕೊಡ್ತಾನಲ್ಲ ಸುಖ, ಅದು ಪ್ರಮೋದ. ಪ್ರಶಿಷ್ಟವಾದ ಮೋದ, ಅದು ವಿಶಿಷ್ಟವಾದ ಮೋದ. ಈ 2 ಸುಖಗಳನ್ನು ಭಗವಂತ ಜೀವರಿಗೆ ಕೊಡ್ತಾನೆ. ಹೀಗೆ ಯಾರು ಹೇಳ್ತಾರೆ? ತೈತರೋಪ ಉಪನಿಷತ್ನಲ್ಲಿ ಹೇಳ್ತವೆ. ಋಗ್ವೇದ ಏನು ಹೇಳ್ತಾರೆ? ವಿಷ್ಣುರಾಸದಲ್ಲೂ ಹೇಳ್ತಾರೆ, ಸುಖಮೂರ್ತಿರ ಯಂ ವಿಷ್ಣು ಇತಿ ಶ್ರುತಿಷು ಗೀಯತೆ ಅಯಮಸ್ಯ ಶಿರೋಮೋದೋ ದಕ್ಷಿಣ ಪಕ್ಷ ಉಚ್ಯತೆ ಪ್ರಮೋದ ಉತ್ತರ ಪಕ್ಷ ಆತ್ಮ ಆನಂದ ಈರಿತಃ ವಸ್ತು ವಿಜ್ಞಾನಜಂ ಸೌಖ್ಯಂ ಆನಂದ ಇತಿ ಕೀರ್ತಿತಃ ಮೋದೋ ವಿಶೇಷಜಂ ಸೌಖ್ಯಂ ಪ್ರಮೋದ ಸ ಪ್ರಕೀರ್ತಿತಃ ಮೋದೋ ವಿಶೇಷಜಂ ಸೌಖ್ಯಂ ತತ್ರ ವರ್ತು ವಿಶೇಷತಃ ಯಸ್ಮಾತ್ ವಿಶೇಷತಃ ಸೌಖ್ಯಂ ಉಪಕಾರ ಕೃತೆ ಯಸ್ಯತ್ ಸುಖಂ ತತ್ಪ್ರಿಯಂ ಉಚ್ಯತೆ. ದಕ್ಷಿಣಾಯಣ ಸಂಕಾರದಿಂದ ದಕ್ಷಿಣ ಭಾಗಕ್ಕೆ ಎಡಭಾಗ ಸಂಕೇತ, ಉತ್ತರಾಯಣ ಸಂಕೇತದಿಂದ ಉತ್ತರ ಪಕ್ಷಕ್ಕೆ ಬಲಭಾಗದ ಸಂಕೇತ ಇದೆ. ಈ ಸಂಕೇತವನುಸರಿಸಿ ಮೋದ ಎಂಬುದು ದಕ್ಷಿಣ ದಿಕ್ಪಕ್ಷ, ಪ್ರಮೋದ ಎಂಬುದು ಉತ್ತರ ಪಕ್ಷ ಎಂದು ಹೇಳ್ತಾರೆ. ಇದನ್ನು ಹೇಳ್ಬೋದು. ಮೂಲನಾರಾಯಣದ ಶಿರ ಇರುತ್ತಲ್ಲ, ಅದು ದಕ್ಷಿಣ ಪಕ್ಷ ಅಂತಲೂ ಪ್ರಮೋದವು ಉತ್ತರ ಪಕ್ಷ ಅಂತಲೂ ಸಂಕೇತ ಇದೆ. ಮೂಲರೂಪಿ ನಾರಾಯಣದ ಶಿರದ ದಕ್ಷಿಣ ಪಾರ್ಶ್ವದಿಂದ ಅಂಶಗಳು ಹೊರಡ್ತಾವೆ, ಭಿನ್ನನ ದಕ್ಷಿಣ ಭಾಗದಲ್ಲಿ ಪ್ರವೇಶವನ್ನು ಮಾಡ್ತಾವೆ. ಪರಮಾತ್ಮನ ಶಿರದ ಉತ್ತರ ಪಾರ್ಶ್ವದಿಂದ ಅಂಶಗಳು ಹೊರಟು ಜೀವನ ಉತ್ತರ ಪಾರ್ಶ್ವದಲ್ಲಿ ಸೇರಿ ಹೋಗ್ತಾವೆ. ಇದರಲ್ಲಿ ವೈಶಿಕ ಸುಖ, ಈಗ ನಾವು ಏನು ಅನುಭವಿಸ್ತೀವೋ ಸುಖ, ವೈಶಿಕ ಸುಖ, ಅದನ್ನು ದಕ್ಷಿಣ ಭಾಗದ ರೂಪಗಳಿಂದ ಕೊಡ್ತಾನೆ ಭಗವಂತ. ಪ್ರಮೋದ ರೂಪವಾದ ಸುಖವನ್ನು ಉತ್ತರ ಭಾಗದ ರೂಪದಿಂದ ಕೊಡ್ತಾನೆ. ಇದನ್ನೆಲ್ಲ ನಮಗೆ ತೈತರೇಯ ಉಪನಿಷತ್ನಲ್ಲಿ ಹೇಳಿದ್ದಾರೆ. ವಿಷ್ಣುರಹಸ್ಯದಲ್ಲಿ ಅದ್ಭುತ ಚಿಂತನೆಗಳನ್ನು ಹೇಳಿದ್ದಾರೆ. ಇದನ್ನು ದಾಸರು ನಮಗೆ ಅರ್ಥವಾಗುವ ಹಾಗೆ ಈ ವಾಕ್ಯದಲ್ಲಿ ಹೇಳಿದ್ದಾರೆ ಎನ್ನುವುದು ಅವರ ಕರುಣೆ ನಮ್ಮ ಮೇಲೆ ಎಷ್ಟಿದೆ ಅನ್ನೋದನ್ನು ತೋರುತ್ತೆ. ಮುಂದೆ ಹೇಳ್ತಾರೆ, ಎಂದಿಗಾದರೂ ವೃಷ್ಟಿಯಿಂದ ವಸುಂಧರೆಯೊಳಗಿಪ್ಪ ಅಖಿಳ ಜಲದಿಂ ಸಿಂಧು ವೃದ್ಧಿಯನೈದುವದೆ ಬಾರದಿರೆ ಬರಿದವುದೇ ಕುಂದು ಕೊರತೆಗಳಿಲ್ಲ ದೇಹ ಸ್ವಾನಂದ ಸಂಪೂರ್ಣ ಸ್ವಭಾವಗೆ ಬಂದು ಮಾಡುವುದೇನು ಕರ್ಮಜನ್ಯ ಫಲ. ಜೀವರು
ಅನಾದಿ ಜೀವರು, ಇಡೀ ಬ್ರಹ್ಮಾಂಡದಲ್ಲಿರುವ ಜೀವಿಗಳು ಏನು ಪುಣ್ಯ ಪಾಪ ಕರ್ಮಗಳು ಕರ್ಮಗಳನ್ನು ಏನು ಮಾಡಿದಾಗ್ಯೂ ಫಲಭೋಗ ಜೀವನಿಯ ಹೊರತು ಪರಮಾತ್ಮನಿಗೆ ಇಲ್ಲ ಅನ್ನೋದನ್ನು ಇದರಲ್ಲಿ ಹೇಳ್ತಾರೆ. ಉದಾಹರಣೆ ಕೊಡ್ತಾರೆ. ವೃಷ್ಟಿಯಿಂದ ಚೆನ್ನಾಗಿ ಮಳೆ ಬಂತು, ಮಳೆಗಾಲ ಚೆನ್ನಾಗಿ ಮಳೆ ಬಂತು ಅಂತ ತಿಳ್ಕೊಳ್ಳಿ. ಎಲ್ಲ ನದಿಗಳು ತುಂಬಿ ಹರಿದವು. ಎಲ್ಲ ನದಿಗಳು ಹೊರದು ಬಿಟ್ಟು ಕೊನೆಗೆ ಸೇರುವುದಲ್ಲಿ ಸಮುದ್ರಕ್ಕೆ ಸೇರಿದಾಗ ಸಮುದ್ರ ಎಂದಾದರೂ ತುಂಬಿ ಹೊರಗಡೆ ಹರಿದಿದ್ದುಂಟೆ? ಇಲ್ಲ ಅಲ್ವಾ? ಇಲ್ಲ. ಹಾಗೇನೆ ಮಳೆನೇ ಬರಲಿಲ್ಲಪ್ಪ, ಬರಗಾಲ, ಎಲ್ಲ ನದಿಯು ಬತ್ತೋಯ್ತು, ಸಮುದ್ರ ಎಂದಾದರೂ ಬತ್ತಿದ್ದುಂಟೆ? ಇಲ್ಲ. ಹಾಗೇ ಭಗವಂತ, ನಾವು ಏನು ಮಾಡಿದರೂ ಭಗವಂತನಿಗೆ ವ್ಯತ್ಯಾಸ ಇಲ್ಲ. ಅವನು ಪೂರ್ಣ, ಅವನಿಗೆ ಅತ್ಯಂತ ಸುಖ. ನಾವು ಮಾಡುವ ಪುಣ್ಯಗಾಳಿದವನಿಗೆ ಭಾಳ ಸುಖ ಆಗತ್ತೆ ಅನ್ನೋದು ಇಲ್ಲ. ಯಾಕೆಂದರೆ ಅವನಿಗೆ ಭಾಳ ಸುಖ ಆಗತ್ತೆ ಅಂದರೆ ಆ ಸುಖ ಈಗಿಲ್ಲ ಅಂತ ಅರ್ಥ ಆಗತ್ತೆ. ಅವನು ಸುಖಪೂರ್ಣ. ಅವನಿಗೆ ಏನಾಗತ್ತೆ, ನಮ್ಮ ಪಾಪ ಆಗತ್ತೆ ಅಂದರೆ ಅವನಿಗೆ ಪಾಪಗಳ ಲೇಪವೂ ಇಲ್ಲ. ಅವನು ಗುಣಪೂರ್ಣನಾಗ ನಿರ್ದೋಷನಾದ್ದರಿಂದ ಅವನಿಗೆ ಪಾಪದ ಲೇಪವೂ ಇರೋದಿಲ್ಲ. ಹೌದು, ಅವನಿಗೆ ಆನಂದ ಯಾರಾದರೂ ಕೊಟ್ಟಿದ್ರ ಅವನಿಗೆ ಆನಂದ? ಇಲ್ಲ. ಸ್ವಾನಂದ, ಸ್ವರೂಪತಃ ಆನಂದಮಯ ಅವನು. ಅವನಿಗೂ ಆನಂದಕ್ಕೂ ಅವನ ಗುಣಗಳಿಗೂ ಭೇದ ಇಲ್ಲ, ಅಭೇದ. ಪೂರ್ಣಾನಂದ ಘನ ಅವನು. ಅವನಿಗೆ ಆನಂದ ಪೂರ್ಣ. ಸ್ವಾನಂದ ಯಾರು ಕೊಟ್ಟಿದ್ದಲ್ಲ, ಅವನೇ ಇನ್ನೊಬ್ಬರಿಗೆ ಆನಂದವನ್ನು ಕೊಡ್ತಾನೆ ಹೊರತು ಅವನಿಗೆ ಯಾರೂ ಕೊಟ್ಟಿದ್ದಲ್ಲ. ಸ್ವಾನಂದ ಇದು ಹೇಗೆ? ಅವನಿಗೆ ಸ್ವಭಾವ ಅದು. ಹೀಗಿರಬೇಕಾದ್ರೆ ಆ ನದಿಗಳೆಲ್ಲರ ನೀರು ಸಮುದ್ರಕ್ಕೆ ಸೇರಿ ಸಮುದ್ರ ಉಕ್ಕಿ ಬರೋದಿಲ್ಲ. ನದಿಯೆಲ್ಲ ಬತ್ತಿದರೂ ಸಮುದ್ರ ಬತ್ತೋದಿಲ್ಲ. ಹಾಗೆ ಇವರೆಲ್ಲ ಮಾಡಿದ ಕರ್ಮಗಳು ಭಗವಂತನಲ್ಲಿ ಬಂದು ಏನು ಮಾಡಲಿಕ್ಕೆ ಸಾಧ್ಯ? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ದ್ವಂದ್ವ ಕರ್ಮಗಳ ಅರ್ಪಣೆ ಮಾಡುವುದರಿಂದ ಜೀವರಿಗೆ ಫಲಭೋಜನ, ಜೀವರಿಗೆ ಅದರ ಫಲ ಹೊರತು ಪರಮಾತ್ಮನಿಗೆ ಅದರ ಫಲ ಇಲ್ಲ. ಪರಮಾತ್ಮನಿಗೆ ಅದರ ಫಲ, ಜೀವನಿಗೆ ಫಲ. ನಾವು ಒಳ್ಳೆ ಪುಣ್ಯ ಪಾಪ ಮಾಡಿದ್ವಿ ಅಂದರೆ ನಮಗೆ ಅದರ ಫಲ ಸಿಗತ್ತಲ್ವ? ದ್ವಂದ್ವ ಕರ್ಮಗಳ ಫಲ ಅದು ಸಿಗತ್ತೆ, ನಮ್ಮ ಯೋಗ್ಯತೆ ಅನುಸಾರವಾಗಿ ಸಿಗತ್ತೆ. ಪರಮಾತ್ಮನಿಗೆ ಏನೂ ಪ್ರಯೋಜನ ಇಲ್ಲ. ಇದಕ್ಕೆ ಪ್ರಮಾಣ ಹೇಳ್ತಾರೆ, ಭೂಮಿಸ್ಥಿತಂ ಜಲಂ ನೇತುಮಬ್ಧಿಂ ಪ್ರತಿನಯತ್ಯತೆ ಸ್ವಭಾವೇನ ಗತೆ ತಸ್ಮಿನ್ ಸಮುದ್ರೋ ನೈವ ವರ್ಧತೆ ನ್ಯೂನತಾ ತದಭಾವೇನ ತದ್ವಿಷ್ಣೋಸ್ಯ ಸುಖಸ್ಯ ಚ ಅಂತ ವಿವರಿಸ್ತಾರೆ. ಅಂದರೆ ಏನು ಅಂತಂದರೆ, ನ್ಯೂನತಾ ಭಾವ ವಿಷ್ಣುವಿಗೆ ಇಲ್ಲ. ನಮ್ಮ ಪಾಪ ಪುಣ್ಯ ಕರ್ಮಗಳನ್ನು ಅರ್ಪಿಸಿದರೆ ಭಗವಂತನಿಗೆ ಅದರಿಂದ ಏನೂ ಬಾಧಕ ಇಲ್ಲ. ಪುಣ್ಯಕರ್ಮವನ್ನು ಅರ್ಪಿಸಿದಾಗ ಅವನಿಗೆ ಸುಖ ಅನ್ನುವುದಿಲ್ಲ, ಪಾಪಕರ್ಮಗಳನ್ನು ಅರ್ಪಿಸಿದಾಗ ದುಃಖ ಅನ್ನುವುದು ಇಲ್ಲ. ಭಗವಂತ ಸುಖಪೂರ್ಣ, ನಿರ್ದೋಷ. ಇದರೆಲ್ಲವೂ ಫಲ ಬರುವುದು ನಮಗೆ ಅಂತ ತಿಳ್ಕೊಳ್ಳಿ. ಮುಂದೆ ಹೇಳ್ತಾರೆ, ದೇಹ ವೃಕ್ಷದೊಳೆರಡು ಪಕ್ಷಿಗಳಿಹವೆಂದಿಗೂ ಬಿಡದೆ ಪರಮ ಸ್ನೇಹದಿಂದಲಿ ಕರ್ಮಜ ಫಲಗಳುಂಬ ಜೀವ ಖಗ ಶ್ರೀಹರಿಯುತ ಸಾರಭೋಕ್ತನು ದ್ರೋಹಿಸುವ ಕಲ್ಯಾದಿ ದೈತ್ಯ ಸಮೂಹ ಕೀವ ವಿಶಿಷ್ಟ ಪಾಪವ ಕ್ಲೇಶ ಎಲ್ಲರಿಗೆ. ಇದರಲ್ಲಿ ಶ್ರುತಿಗಳ ಅರ್ಥವನ್ನು ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ ದಾಸವರೇಣ್ಯರು. ವಿಷ್ಣು ಸಹಸ್ರದ ಮಾತುಗಳನ್ನು ಹೇಳ್ತಾರೆ ದಾಸವರೇಣ್ಯರು. ವಿಷ್ಣು ರಹಸ್ಯದಲ್ಲಿ ಅವರು ಹೇಳುವುದು ಅದರ ಅನುವಾದವನ್ನೇ ಇಲ್ಲಿ ಮಾಡ್ತಾರೆ ನೋಡಿ. ಅಥರ್ವಣೋಪನಿಷತ್ನಲ್ಲಿ ಹೇಳಿದೆ, ದ್ವಾಸುಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶ್ವದಾತೆ ತಯೋರನ್ಯ ಪಿಪ್ಪಲಂ
ನಶ್ನನ್ನೋ ಅಭಿಚಾಕಶೀತಿ ಅಂತ ಹೇಳ್ತಾರೆ. ಅಥರ್ವಣೋಪನಿಷತ್ ಖಂಡ 5ನೇದು ಮಂತ್ರ 1ನೇದು. ಅದಕ್ಕೆ ಇದು ಪದ್ಯ ರೂಪದಿಂದ ಅದಕ್ಕೆ ಅರ್ಥ ಇದೆ. ಆಮೇಲೆ ವಿಷ್ಣು ರಹಸ್ಯದಲ್ಲಿ ಹೇಳ್ತಾರೆ, ದೇಹವೃಕ್ಷೇ ಸಮಾಸೀನೌ ಸಖಾಯೌ ಪಕ್ಷಿಣೌ ಚಿರಂ ತಯೋರ್ಮಧ್ಯೆ ದ್ವಯೋ ಜಾಯಾಂಸ್ತಸ್ಯ ಸ್ವಾದ್ವೇವ ಪಿಪ್ಪಲಂ ಇತಿ ಪ್ರಾಹಶ್ರುತಿ ಸಾಕ್ಷಾತ್ ಸಾರಭೋಕ್ತ ಹರಿಸ್ತತಃ ಅಂತ ಹೇಳ್ತಾರೆ. ನಮ್ಮ ದೇಹನೇ ಒಂದು ವೃಕ್ಷ, ಆ ವೃಕ್ಷದಲ್ಲಿ 2 ಪಕ್ಷಿಗಳಿದ್ದಾವೆ. ನಮ್ಮ ದೇಹ ಒಂದು ವೃಕ್ಷ, ಆ ವೃಕ್ಷದಲ್ಲಿ 2 ಪಕ್ಷಿಗಳಿದ್ದಾವೆ. ಅದು ಯಾರು ಅನಾದಿ ಕಾಲದಿಂದ ಸ್ನೇಹಿತರಾಗಿದ್ದಾವೆ. ಆ ಪಕ್ಷಿಗಳು ಅನಾದಿ ಕಾಲದಿಂದ ಸ್ನೇಹಿತರಾಗಿದ್ದಾವೆ. ಯಾವ ಆ ಪಕ್ಷಿಗಳು? ಒಂದು ಜೀವ, ಒಂದು ಈಶ್ವರ. ಇದು ಭಗವದ್ಗೀತೆಯಲ್ಲೂ ಬರುತ್ತೆ, ಇದು ಅಥರ್ವಣ ಉಪನಿಷತ್ನಲ್ಲೂ ಬರುತ್ತೆ. ಅದನ್ನೇ ಇವರು ವಿಷ್ಣು ರಹಸ್ಯದಲ್ಲೂ ಬರುತ್ತೆ, ಅದನ್ನು ಹೇಳಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಯಾರು ಶ್ರೇಷ್ಠನೋ ಅವನಿಗೆ ಮಾತ್ರ ಕರ್ಮಫಲವು ರುಚಿಕರವಾಡದೆ ಫಲವಾದ ಸುಖವು ವಾಡದೆ ಅವನಿಗೆ ರೂಪಫಲದ ಲೇಪ ಹಿಗ್ಗು ಕುಗ್ಗುಗಳಿಂದ ಅಥವಾ ಹರ್ಷದ ಶೋಕಗಳಿಂದ ನಶ್ವರ ಫಲವನ್ನೇ ರುಚಿಕರವೆಂದು ಭೋಗಿಸ್ತಾನೆ ಜೀವ. ಹೀಗೆ ಜೀವೇಶ್ವರ ವೈಲಕ್ಷಣ್ಯವನ್ನು ಶ್ರುತಿ ಸ್ವಯಂ ಹೇಳಿದೆ. ನೋಡಿ, ತಿನ್ನುವ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ ಅಂತ ಹೇಳ್ತಾರೆ ದಾಸ ಅಲ್ವಾ. ನೋಡಿ, ತನ್ನ ಕರ್ಮಗಳನ್ನು ಮಾಡಿ ಆ ಫಲವನ್ನು ತಿಂತಾನೆ ಇರ್ತಾನೆ ಜೀವ. ಬೆಳೆದಿರ್ತಾನೆ, ಏನು ತಿನ್ನೋದಿಲ್ಲ ಅಂತ ಈಶ್ವರ ಪಕ್ಷಿ ಚೆನ್ನಾಗಿ ಇರ್ತಾನೆ. ಅಂದರೆ ದೇಹಜನಿತ ಕರ್ಮ ಫಲವನ್ನು ಅರುಚಿ ಯಾವುದು ತನಗೆ ರುಚಿ ಇಲ್ಲವೋ ಅದನ್ನೇ ರುಚಿಕರ ಅಂತ ತಿಂತಾನೆ. ಈಶ್ವರ ಯಾವ ಫಲವನ್ನು ಪಾಪಫಲವನ್ನು ಸ್ವೀಕರಿಸದೇನೆ ಶುಭಗಳದ ಅವಶ್ಯಕತೆಯೂ ಇಲ್ಲ, ಪಾಪಗಳದ ಸ್ವೀಕರಣೆಯೂ ಇಲ್ಲ, ಸ್ವೀಕಾರನೂ ಇಲ್ಲ. ಅವನು ಏನು ಮಾಡ್ತಾನೆ? ವಿರಾಜಮಾನವಾಗಿ ಇರ್ತಾನೆ. ಅಂದರೆ ಜೀವನು ಫಲವನ್ನು ಭೋಗಿಸುವುದೇ ಇಲ್ಲ ಅಂತ ಅಲ್ಲ, ಭಗವಂತನು ಭೋಗಿಸುವುದೇ ಇಲ್ಲ ಅಂತನೂ ಅಲ್ಲ. ಜೀವನು ಭೋಗಿಸುವುದನ್ನೇ ಭಗವಂತ ಭೋಜಿಸ್ತಾನೆ ಅನ್ನೋದು ಇಲ್ಲ. ಅದರ ಸಾಖ್ಯ ರೂಪವನ್ನು, ಸಾಖ್ಯ ಫಲ ರಸವನ್ನು ಭಗವಂತ ತಾನು ತೆಗೆದುಕೊಳ್ತಾನೆ ಹೊರತು ಭಗವಂತ ಜೀವನು ಭೋಗಿಸಿದ ಅಂತಹದನ್ನು ಭೋಗಿಸೋದಿಲ್ಲ. ಅದನ್ನು ತತ್ವಸಾರ ವಾಕ್ಯದಲ್ಲೂ ಹೇಳ್ತಾರೆ, ಸ್ವಾತಂತ್ರ್ಯೇಣೈವ ಭೋಕ್ಷತ್ವ ದುಃಖ ಭೋಗಾಶ್ಚ ಸರ್ವದಾ ಅಭೋಕ್ತಾ ಚೈವ ಭೋಕ್ತಾ ಚ ಭಗವಾನ್ ವಿಷ್ಣುರವ್ಯಯಃ. ಅವನು ದುಃಖ ಫಲವನ್ನು ಭೋಕ್ತ ಮಾಡೋದಿಲ್ಲ, ಆದ್ದರಿಂದ ಅಭೋಕ್ತ ಅನಿಸ್ಕೊಳ್ತಾನೆ ಭಗವಂತ ಅಂತ ಹೇಳ್ತಾರೆ. ಹೀಗೆ ಶ್ರೀಹರಿ ನಮ್ಮ ದೇಹದಲ್ಲಿ ಇರ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಸಾರಭೋಕ್ತನು ಅವನು. ಸುವರ್ಣಪೇತವು ತದೃಶವು ಸಖಾಯವು ಯದೃಚ್ಛಯ ತೌ ಕೃತನೀಡೌ ಚ ವೃಕ್ಷೇ ಅಂತ ಇನ್ನೊಂದು ಪ್ರಮಾಣವನ್ನು ಹೇಳ್ತಾರೆ. ಏಕಾದಶ ಸ್ಕಂದದಲ್ಲಿ ಹೇಳ್ತಾರೆ, ದೇಹವೃಕ್ಷೇ ಸಮಾಸೀನೌ ಸಖಾಯೌ ಪಕ್ಷಿಣೌ ಚಿರಂ ತಯೋರ್ಮಧ್ಯೆ ತು ಯೋಜ್ಞಾಯ ತಸ್ವಾಸ್ವಾದೇವ ಪಿಪ್ಪಲಂ ಇತಿ ಪ್ರಾಹುಶ್ರುತಿ ಸಾಕ್ಷಾತ್ ಸಾರಭೋಕ್ತೋ ಹರಿಸ್ತತಃ ಪಾಪಕರ್ಮ ವಿಭಾಗಸ್ತು ತತ್ವದೈತ್ಯೇಷು ಭಾಗಶಃ ತತ್ವದೈತ್ಯೇಷು ಯತ್ ಪಾಪಂ ತದ್ಭಾಗಿ ಕಲಿರೇವಹಿ ಭಾಗವತ ಏಕಾದಶ ಸ್ಕಂದದಲ್ಲಿ ಹೇಳಿದ್ದಾರೆ. ಅಂದರೆ ಭಗವಂತ ಏನು ಮಾಡ್ತಾನೆ ಅಂತಾರೆ, ತನಗೆ ಸ್ವಾಖ್ಯರ್ಥಭೂತಗಳಾದ ಫಲಗಳನ್ನು ಭೋಗ ಮಾಡ್ತಾನೆ. ತನ್ನನ್ನು ದ್ರೋಹಿಸುವ, ತನ್ನನ್ನು ಯಾರು ದ್ರೋಹವನ್ನು ಮಾಡ್ತಾರೋ, ತನ್ನನ್ನು ಯಾರು ದ್ವೇಷಿಸ್ತಾರೋ ಶ್ರೀಹರಿ ಏನು ಮಾಡ್ತಾನೆ? ಅವರು ಯಾರು ತಾನೇ ಸರ್ವೋತ್ತಮ, ತಾನೇ ಸ್ವತಂತ್ರ ಎಂದು ನಿತ್ಯವಾಗಿ ಹರಿಯನ್ನು ದ್ವೇಷ ಮಾಡ್ತಾರೋ. ಹರಿಯನ್ನು ದ್ವೇಷ ಮಾಡಬೇಕು ಅಂತಂದರೆ ನಾವೆಲ್ಲ ಅಂತೀವಿ, ನಾವು ಹರಿಯನ್ನು ದ್ವೇಷ ಮಾಡೋದಿಲ್ಲಪ್ಪ, ನಾವೆಲ್ಲ ಮಾಡ್ತೀವಿ, ದೇವರಿಗೆ ಕೈ ಮುಗಿತೀವಿ, ಹರಿಯನ್ನು ದ್ವೇಷ ಮಾಡ್ತೀವಾ? ಹಾಗಲ್ಲ. ನಾವು ಹರಿಯಲ್ಲಿಲ್ಲದ ಗುಣಗಳು, ಹರಿಯಲ್ಲಿ ಇರುವ ಗುಣಗಳನ್ನು ಇಲ್ಲ ಎನ್ನುವುದು ಒಂದು ದ್ವೇಷ. ಹರಿಯಷ್ಟೇ ನಾವು ಸ್ವತಂತ್ರರು ಅನ್ನುವುದು ದ್ವೇಷ. ನಾವೇ ಹರಿ ಅನ್ನುವುದು ದ್ವೇಷ. ಹರಿಯ ಗುಣಗಳಿಗೂ ಹರಿಗೂ ಭೇದ ಕಲ್ಪಿಸುವುದು ದ್ವೇಷ. ಹರಿಯ ಅವತಾರಗಳಲ್ಲಿ ಭೇದ ಕಲ್ಪಿಸುವುದು ದ್ವೇಷ.
ಹರಿಯ ಅವಯವಗಳಲ್ಲಿ ಹರಿಯ ಅವಯವಗಳನ್ನು ಮತ್ತು ಹರಿಗೆ ಭೇದ ಕಲ್ಪಿಸುವುದು ದ್ವೇಷ. ಇವೆಲ್ಲವೂ ದ್ವೇಷದಲ್ಲೇ ಸೇರ್ತದೆ. ಹರಿಭಕ್ತರು ನಿಂದನೆ ಮಾಡುವುದು ಹರಿಯ ದ್ವೇಷ. ಇವೆಲ್ಲ ಹರಿಯ ದ್ವೇಷದಲ್ಲಿಯೇ ಪರ್ಯವಸನವಾಗ್ತದೆ. ನಾವು ದ್ವೇಷ ನಿತ್ಯ ಮಾಡ್ತಾ ಇರ್ತೀವಿ. ನಾವು ನಿತ್ಯವೂ ಭಗವಂತನನ್ನು ದ್ವೇಷ ಮಾಡ್ತಾ ಇರ್ತೀವಿ. ಈ ರೀತಿ ದ್ವೇಷಿಸುವ ಕಲ್ಯಾದಿ ದೈತ್ಯ ಸಮೂಹಕ್ಕೆ ಏನು ಮಾಡ್ತಾನೆ ಅಂದರೆ ವಿಶಿಷ್ಟವಾದ ಪಾಪದ ಭೋಗಗಳನ್ನು ಕೊಡ್ತಾನೆ. ಮುಕ್ತಿಯೋಗ್ಯರಿಗೆ ವಿಶಿಷ್ಟ ಪುಣ್ಯ ಫಲವನ್ನು ಕೊಡ್ತಾನೆ. ಲಿಂಗಭೋಂಗನಾಂತರ ಮುಕ್ತರಿಗೆ ಸ್ವಸ್ವರೂಪ ಸುಖ ಸಿಗತ್ತೆ, ತಮಯೋಗರಿಗೆ ಸ್ವಸ್ವರೂಪ ದುಃಖ ಪ್ರದರ್ಶನ ಆಗತ್ತೆ. ಹೀಗೆ ಭಗವಂತ ನಮ್ಮ ದೇಹವೆಂಬ ವೃಕ್ಷದಲ್ಲಿ 2 ಪಕ್ಷಿಗಳಿದ್ದಾವೆ. ಒಂದು ಭಗವಂತ, ಒಂದು ಜೀವ. ಈಶ ಮತ್ತು ಜೀವ. ಈಶವು ಏನೂ ನಮ್ಮ ಫಲಗಳನ್ನು ತಿನ್ನೋದಿಲ್ಲ. ಈಶಕ್ಕೆ ಏನಾಗತ್ತೆ ಅಂದರೆ ಹಕ್ಕಿ ಬಲಿಷ್ಠವಾಗಿದೆ, ತಾನು ಕರ್ಮಫಲಗಳನ್ನು ಉಣ್ಣುವ ಹಕ್ಕಿ ಬಡವಾಗಿದೆ. ಇದಕ್ಕೇನು ಹೇಳ್ತಾರೆ ಅಂತಂದರೆ ದ್ವಾಸಪರ್ಣ ಸಯುಜಾಸಕಾಯ ಸಮಾನಾಂ ವೃಕ್ಷಂ ಪರಿಶ್ವಜಾತೆ. ಅನಾದಿ ಕಾಲದಿಂದ ಜೀವಸಖ, ಈಶ್ವರ ಜೀವನಿಗೆ ಸಖ. ಎಂಥ ಸಖ? ಅನಿಮಿತ್ತ ಸಖ. ಅವನು ಯಾವುದೇ ಪ್ರಯೋಜನವಿಲ್ಲ ಅವನಿಗೆ. ನಮಗೆ ಸಹಾಯ ಮಾಡಬೇಕು ಅನ್ನೋ ಏನೂ ಅವಶ್ಯಕತೆ ಇಲ್ಲ ಅವನಿಗೆ, ಪ್ರಯೋಜನ ಇಲ್ಲ. ನಮಗೆ ಏನು ಅವನು ಪುಣ್ಯಗಳನ್ನು ಪಾಪಗಳನ್ನು ನಮ್ಮ ಕರ್ಮಾನುಸಾರವಾಗಿ ಮಾಡಿಸಿ ನಮಗೆ ಮುಕ್ತಿಯನ್ನು ಕೊಟ್ಟರೆ ಅವನಿಗೇನೂ ಪ್ರಯೋಜನ ಇಲ್ಲ. ಪ್ರಯೋಜನ ಅವನಿಗಿಲ್ಲ, ನಮಗೆ ಪ್ರಯೋಜನ. ಅಷ್ಟು ಕಾರುಣ್ಯ ಅವನಿಗೆ. ತನಗೇನು ಪ್ರಯೋಜನ ಇಲ್ಲ ಅಂದರೂ ಕೂಡ ನಮಗೆ ನಮ್ಮ ಸಾಧನೆಗೋಸ್ಕರ ಭಗವಂತ ಇವನ್ನೆಲ್ಲವನ್ನು ನಮ್ಮಿಂದ ಮಾಡಿಸ್ತಾನೆ. ಅದಕ್ಕೆ ಪುರಂದರದಾಸರ ಒಂದು ಸುಂದರವಾದ ಪದ ಇದೆ. ಹೇಳಿದರೆ ಜಯವದೆ ಈ ಮನತನಕ್ಕೆ ಬಿಡು 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 ಮನಸಂಶಯವ. ಶುಕನೆಂಬೋ ಹಕ್ಕಿ ಹೇಳಿತಪ್ಪ ಜಗವೆಂಬೋ ಗಿಡ ಹುಟ್ಟಿತಣ್ಣ. ಹಣ್ಣುಗಳೆರಡೂ ಇದ್ದಾವಪ್ಪ 3 ಬುಡದ ಗಿಡ ಕೇಳಣ್ಣ. ಹಣ್ಣಿನ ಒಳಗೆ 4 ರಸ, 5 ದೊಡ್ಡದು ಹರಿಕಾಣಪ್ಪ. ಅದು 6 ಬಗೆಯ ರಸವು ಕೇಳು, 7 ಬಗೆಯ ತೊಗಲು ಉಂಟಣ್ಣ. ಸಣ್ಣ ಅರಿಗಳು 8 ಐತವೆ, ಅಕ್ಷವು ಅದಕ್ಕೆ 9 ಐತೆ. ಎಲೆಗಳು 10 ಇದ್ದಾವಪ್ಪ. ಒಂದೇ ಹಕ್ಕಿ ಹಣ್ಣು ತಿಂತೈತೆ, ಮತ್ತೊಂದು ಹಕ್ಕಿ ನೋಡ್ತಾದಪ್ಪ. ಹಣ್ಣು ತಿಂದ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲಿತೈತಣ್ಣ. ಒಂದೇ ಕುಲವೆಂದು ತಿಳಿಯಬೇಡಿ, ತಿಳಿದರೆ ನಿಮಗೆ ಕೇಡಾದೀತು. ಹಳೆ ವಸ್ತ್ರವ ಬಿಸಾಡಣ್ಣ, ಹೊಸ ವಸ್ತ್ರವ ದೇಹ ಕೊಟ್ಟಾನು. ಗಿರಿದುರ್ಗಗಳು ಐದವಪ್ಪ, ಮಾರನು ಎಂಬ ಕಳ್ಳನಿದ್ದಾನೆ. ಸುರಜ್ಯೇಷ್ಠನ ಸಂಗತಿ ಪಡೆಯೋ, ದೊಡ್ಡ ಮಾರ್ಗವು ಪಿಡಿಬೇಕಣ್ಣ. ದೊಡ್ಡ ಸಂಗತಿ ಬರುವೋ ತನಕ 2 ಮನೆಯಲ್ಲಿ ಇರಬೇಕಣ್ಣ. ಜ್ಞಾನಭಕ್ತಿ ಎಂಬೋ ಮಾರ್ಗಗಳೆರಡು, ಒಂದೊಂದೊಬ್ಬರು ಕೊಂಡಾರಣ್ಣ. ಕುರಂಗ ಮತಂಗ ಪತಂಗವು ಕೇಳೋ, ಭೃಂಗ ಮೀನವು ಹತವಾಯಿತಣ್ಣ. ಅದರಿಂದ ದಾಟಿದೆಯಪ್ಪ, ನಿನ್ನ ಯೋಗ್ಯತಾ ತಿಳಿದ ಮೇಲೆ ಪುರಂದರ ವಿಠ್ಠಲ ಸ್ಥಳ ಕೊಟ್ಟಾನು. ನಾವು ಭಗವಂತ ನಮ್ಮಲ್ಲಿದ್ದಾನೆ. ಈ ದೇಹ ವೃಕ್ಷದಂತೆ ನಶ್ವರ. ಭಗವಂತ ಇದ್ದಾನೆ ಈಶ, ಏನೂ ತಿನ್ನದ ಭಗವಂತ ಇದ್ದಾನೆ, ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಇದಕ್ಕೆಲ್ಲ ಬಹಳ ಅಧ್ಯಾತ್ಮದ ಅರ್ಥಗಳಿದ್ದಾವೆ. ಗಿರಿದುರ್ಗಗಳಿದ್ದಾವೆ, ಸಣ್ಣ ಹರಿಗಳು 8 ಇದ್ದಾವೆ, 7 ಬಗೆಯ ತೊಗಲು, ಮಾಂಸ, ರಕ್ತ ಮಾಂಸ 7 ಬಗೆಯ ತೊಗಲುಗಳಿದ್ದಾವೆ, 6 ಬಗೆಯ ರಸ ಇದೆ. ಹಣ್ಣಿನ ಒಳಗೆ 4 ರಸ, ಧರ್ಮಾರ್ಥ ಕಾಮ ಮೋಕ್ಷ 4 ರಸಗಳು. ಹೀಗೆ ಅನೇಕ ಆಧ್ಯಾತ್ಮಿಕ ಚಿಂತನೆಯನ್ನು ದಾಸವರೆಣ್ಯರು ಕೊಡ್ತಾರೆ. ಹೀಗೆ ಕೊಟ್ಟು ಏನು ಹೇಳ್ತಾರೆ ಅಂದರೆ, ಕೊನೆಗೆ ಏನು ಹೇಳ್ತಾರೆ ಅಂತಂದರೆ, ಭಗವಂತ ನಮ್ಮಲ್ಲಿ ಇದ್ದು ಬಿಟ್ಟು ಅನಾದಿ ಕಾಲದಿಂದ ನಮಗೆ ಅನಿಮಿತ್ತ ಬಂಧು, ಅನಿಮಿತ್ತ ಸಖ ಅಂತ ತಿಳಿದುಕೋ. ಅವನು ನಮ್ಮಲ್ಲಿ ನಿಂತು ಈ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ. ನಮ್ಮ ಪ್ರಯತ್ನ ಅಂತಂದರೆ ಅವನ ಇಚ್ಛೆಯಿಂದ ಅವನು ಆ ಸ್ವಾತಂತ್ರ್ಯ ರೂಪದಿಂದ ನಮ್ಮಲ್ಲಿ ಇದ್ದು ಬಿಟ್ಟು ನಮ್ಮ ಕರ್ತೃತ್ವಕ್ಕೆ ಅನುಸಾರವಾಗಿ ನಮ್ಮಿಂದ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅಂತ ನಾವು ತಿಳಿದುಕೊಳ್ಳಬೇಕು. ಮುಂದೆ ಹೇಳ್ತಾರೆ, ದ್ಯುಮಣಿ ಕಿರಣವ ಕಂಡ ಮಾತ್ರದಿ ತಿಮಿರ ಓಡುವ ತೆರದಿ ಲಕ್ಷ್ಮೀ ರಮಣ ನೋಡಿದ ಮಂತ್ರದಿಂದಗ ನಾಶ ಐದುವುದೋ. ಕಮಲ ಸಂಭವ ಮುಖ್ಯ ಎಲ್ಲ ಸುಮನ ಸರೊಳಿಯ ಪಾಪರಾಶಿಯ ಅಮರ ಮುಖನಂದದಲ್ಲಿ ಭಸ್ಮವ ಮಾಳ್ಪಹರಿತಾನು. ಸಾಮಾನ್ಯ ಅರ್ಥವನ್ನು ಇವತ್ತು ಹೇಳ್ತೇನೆ, ನಾಳೆ ವಿಶೇಷ ಅರ್ಥವನ್ನು ಹೇಳ್ತೇನೆ. ಸೂರ್ಯನ ಕಿರಣಗಳನ್ನು ಕಂಡ ಮಾತ್ರದಿ ಏನಾಗುತ್ತೆ, ಅಂಧಕಾರ ಕತ್ತಲೆ ಪಲಾಯನ ಮಾಡುತ್ತೆ.
ಲಕ್ಷ್ಮೀನಾರಾಯಣನೆಂಬ ಸೂರ್ಯ ಕಂಡ ತಕ್ಷಣದಿಂದಲೇ ನಮ್ಮ ನಾಶಗಳು, ನಮ್ಮ ಪಾಪವೆಂಬುಗಳು ನಾಶವಾಗ್ತಾವೆ. ಆಗಾಮಿ ಸಂಚಿತಗಳೆಂಬ ಅಂಧಕಾರದ ಪಾಪಗಳು ನಾಶವಾಗ್ತಾವೆ. ಜೀವೋತ್ತಮರಾದ ಕಮಲ ಸಂಭವ ಅಂದರೆ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಮುಕ್ತಿಯೋಗ್ಯರಲ್ಲಿ ಇರತಕ್ಕ ಪಾಪರಾಶಿಯ ದೇವತೆಗಳಿಗೆ ಸಂಚಿತ ಪಾಪರಾಶಿಯು ದೇವತೆಗಳಿಗೆ ಮುಖ್ಯ ಸ್ಥಾನಪನ್ನನಾದ ಅಗ್ನಿದೇವರು ಅನೇಕವಾದ ಕಾಷ್ಟಾದಿಗಳನ್ನು ದಾನ ಮಾಡಿ ಭಸ್ಮ ಮಾಡ್ತಾರೆ. ಹಾಗೆ ಬಿಂಬರೂಪಿ ಪರಮಾತ್ಮ ತಾನು ಭಸ್ಮವ ಮಾಲ್ಪಿ ಬಿಸಾಡ್ತಾನೆ. ಈ ರೀತಿ ಭಗವಂತ ತಮ್ಮನ್ನು ನಂಬಿದ ಭಕ್ತರನ್ನು, ಅವರ ಅಘಗಳನ್ನು ನಾಶ ಮಾಡುವ ಭಗವಂತ ಹೇಗೆ ಅಂದರೆ ದ್ಯುಮಣಿ ಕಿರಣವ ಕಂಡ ಮಾತ್ರದಿ, ಅಂದರೆ ಕತ್ತಲು ಹೇಗೆ ಸೂರ್ಯನ ಕಿರಣಗಳನ್ನು ಕಂಡರೆ ನಾಶ ಆಗುತ್ತೋ ಆ ರೀತಿ ಭಗವಂತನಿಗೆ ನಾವು ದಂಡು ಕರ್ಮಗಳನ್ನು ಅರ್ಪಿಸಿದರೆ ನಮ್ಮ ಅಘಗಳು ನಾಶವಾಗುತ್ತವೆ ಅನ್ನುವುದಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಜಗನ್ನಾಥದಾಸರ ಅಂತರ್ಗತ, ರಾಘವೇಂದ್ರ ಸ್ವಾಮಿಗಳ ಅಂತರ್ಗತ, ಭಾರತೀಯ ನಿರ್ಮಾಣಾಂತರ ಲಕ್ಷ್ಮೀನಾರಾಯಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮಂತ್ರೇಂದ್ರಿಯರ್ವಾ ಬುದ್ಧ